ಶುಭೋದಯ ಮಾಸ್ಟರ್ಸ್. ಎಲ್ಲ ನನ್ನ ಆತ್ಮ ಬಂಧುಗಳಿಗೂ, ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ಹಾಗೂ ನಮ್ಮ ಮಹಾ ಅವತಾರ್ ಫೌಂಡೇಶನ್ ನ ವ್ಯವಸ್ಥಾಪಕರಾದ ಡಾಕ್ಟರ್ ರಂಗನಾಥ್ ಗುರುಜಿ ಹಾಗೂ ಲಕ್ಷ್ಮೀ ರಂಗನಾಥ್ ಅಮ್ಮನವರಿಗೂ ನಮ್ಮ ಅನಂತ ಅನಂತ ಪ್ರಣಾಮಗಳು. ನಮ್ಮ ಹೆತ್ತ ತಂದೆ ತಾಯಿ ಹಾಗೂ ಬಂಧು ಮಿತ್ರರಿಗೂ, ನಮಗೆ ವಿದ್ಯೆಯನ್ನು ಹೇಳಿಕೊಟ್ಟಂತಹ ಎಲ್ಲಾ ಗುರುಗಳಿಗೂ ಮತ್ತು ನಮ್ಮನ್ನೆಲ್ಲರನ್ನು ಕಾಯುತ್ತಿರುವ ಹಾಸ್ಟೆಲ್ ಮಾಸ್ಟರ್ಸ್ ಗಳಿಗೂ ನಮ್ಮ ಹೃದಯಪೂರ್ವಕ ವಂದನೆಗಳು. 21 ದಿನದ ಧ್ಯಾನದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಮಾಸ್ಟರ್ಸ್. ಇಂದು 15ನೇ ದಿನದ ಧ್ಯಾನದ ಕಾರ್ಯಕ್ರಮಕ್ಕೆ ಝೂಮ್ ನಲ್ಲಿರುವ ಎಲ್ಲಾ ನನ್ನ ಮಾಸ್ಟರ್ಸ್ ಗಳಿಗೂ ಮತ್ತು ಯೂಟ್ಯೂಬ್ ಅನ್ನು ನೋಡುತ್ತಿರುವ ಎಲ್ಲಾ ನನ್ನ ಆತ್ಮ ಬಂಧುಗಳಿಗೂ ವಂದನೆಗಳು. ಮೊದಲಿಗೆ ಆನಾಪಾನ ಸತಿ ಧ್ಯಾನ, ಅದನಂತರ ಇವತ್ತು ಶನಿವಾರ ಆಗಿರೋದ್ರಿಂದ ವಿಶೇಷ ಸಂಚಿಕೆ ಇರುತ್ತೆ ಮಾಸ್ಟರ್ಸ್. ನಿಮ್ಮಲ್ಲಿರುವ ಎಲ್ಲಾ ಒಂದು ಕಲೆ, ಹಾಡು, ಕಲೆ ಏನ್ ಬೇಕೋ ಏಕಪಾತ್ರಾಭಿನಯ ಏನ್ ಬೇಕಾದ್ರೂ ನಾವು ಮಾಡ್ಬೋದು ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಮೊದಲಿಗೆ ಆನಾಪಾನ ಸತಿ ಧ್ಯಾನ. ಓಕೆ ಮಾಸ್ಟರ್ಸ್, ಮೊದಲು ನಿಮ್ಮ ಆಸನದಲ್ಲಿ, ನಿಮಗೆ ಅನುಕೂಲವಾದಂತ ಆಸನದಲ್ಲಿ ಕುತ್ಕೊಳ್ಳಿ ಮಾಸ್ಟರ್ಸ್. ಅದನಂತರ ಒಂದು ಗ್ಲಾಸ್ ಸ್ವಲ್ಪ ನೀರನ್ನು ಕುಡಿದು ಪಕ್ಕದಲ್ಲಿ ಇಟ್ಕೊಳ್ಳಿ. ಹಾಗೆ ಮೃದುವಾಗಿ ಕಣ್ಣುಗಳನ್ನು ಮುಚ್ಚಿ, ಎಡಗೈ ಅಂದ್ರೆ ಹೆಣ್ಮಕ್ಳು ಎಡಗೈ ಹೆಬ್ಬೆಟ್ಟು ನಮ್ ಕಡೆ ಬರ್ಬೇಕು, ಗಂಡ್ಮಕ್ಳಾದ್ರೆ ಬಲಗೈ ಹೆಬ್ಬೆಟ್ಟು ಅವ್ರ ಕಡೆ ಹೋಗ್ಬೇಕು. ಈ ತರ ಒಂದಕ್ಕೊಂದು ಕೈಗಳನ್ನ ಲಾಕ್ ಮಾಡ್ಕೊಳ್ಳಿ. ಹೆಣ್ಮಕ್ಳಿಗಾದ್ರೆ ಈ ತರ ಫಸ್ಟ್ ಎಡಗೈ ಹೆಬ್ಬೆಟ್ಟು ನಮ್ ಕಡೆಗ್ ಬರ್ಲಿ, ಎದೆ ಚಕ್ರದ ಹತ್ರ ಬರ್ಲಿ, ಹಾರ್ಟ್ ಚಕ್ರದ ಹತ್ರ ಬರ್ಲಿ. ಗಂಡ್ಮಕ್ಳಾದ್ರೆ ಈ ತರ ಅವ್ರ ಬಲಗೈನ ಹೆಬ್ಬೆಟ್ಟು ಅವ್ರ ಹಾರ್ಟ್ ಚಕ್ರಕ್ಕೆ ಬರುತ್ತೆ ಮಾಸ್ಟರ್ಸ್. ಆದ ನಂತರ ಸುಖಾಸನದಲ್ಲಿ ಕೂತಿರೋರು ಹಾಗೆ ಕೂತ್ಕೊಳ್ಳಿ. ಚೇರ್ ಮೇಲೆ, ಸೋಫಾ ಮೇಲೆ ಕೂತಿರೋರು ಒಂದ್ರ ಮೇಲೆ ಒಂದು ಕಾಲ್ನ ಈ ತರ ಒಂದ್ರ ಮೇಲೆ ಒಂದು ಹಾಕೊಂಡು ಕೂತ್ಕೊಳ್ಳಿ ಮಾಸ್ಟರ್ಸ್. ಹಾಗೆ ನಿಮ್ಮ ಮುಖದಲ್ಲಿ ನಗು ಮಂದಹಾಸ ಇರಲಿ. ಎಲ್ಲರೂ ವಿಡಿಯೋಗಳ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಕಣ್ಣುಗಳನ್ನು ಮೃದುವಾಗಿ ಮುಚ್ಚಿ, ಪಿರಮಿಡ್ ಕ್ಯಾಪ್ಸ್ ಇದ್ರೆ ಪಿರಮಿಡ್ ಕ್ಯಾಪ್ ಹಾಕೊಳ್ಳಿ, ಇಲ್ಲ ಪಿರಮಿಡ್ ಅಲ್ಲಿ ಕೂತಿದೀನಿ ಅಂದ್ರೆ ಹಾಗೆ ಕೂತ್ಕೊಳ್ಳಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಈಗ ಮೃದುವಾದ ಒಂದು ಸಂಗೀತ ಬರುತ್ತೆ, ಸಂಗೀತವನ್ನು ಆಲಿಸೋಣ ಮಾಸ್ಟರ್ಸ್.
ಹೀಗೆ ಮಾಸ್ಟರ್ಸ್ ಧ್ಯಾನದಿಂದ ಮೌನ ಧ್ಯಾನಕ್ಕೆ ಹೋಗೋಣ ಮಾಸ್ಟರ್. ಧ್ಯಾನದಿಂದ ಈಗ ಮೌನ ಧ್ಯಾನದ ಕಡೆಗೆ ಹೋಗೋಣ ಮಾಸ್ಟರ್. ಧ್ಯಾನದಿಂದ ಮೌನ ಧ್ಯಾನದ ಕಡೆಗೆ ಹೋಗುತ್ತಿದ್ದೀವಿ ಮಾಸ್ಟರ್ಸ್. ಎಲ್ಲರೂ ಆಳವಾದ ಧ್ಯಾನದಿಂದ ಮೌನ ಧ್ಯಾನಕ್ಕೆ ಹೋಗೋಣ ಮಾಸ್ಟರ್ಸ್. ನಮ್ಮ ಸಂಗೀತ ಧ್ಯಾನದಿಂದ ಮೌನ ಧ್ಯಾನದ ಕಡೆಗೆ ಹೋಗೋಣ ಮಾಸ್ಟರ್ಸ್.
ಆಳವಾದ ಮೌನ ಧ್ಯಾನದಿಂದ ಹೊರಗೆ ಬರಲು ಇನ್ನು ಕೇವಲ 5 ನಿಮಿಷಗಳಿದೆ ಮಾಸ್ಟರ್ಸ್. ಈಗ ನಿಮ್ಮ ನೆತ್ತಿಯ ಭಾಗದಿಂದ ಬಿಳಿ ಬೆಳಕು, ದೈವಿ ಬೆಳಕು ಬರುತ್ತಿದೆ ಮಾಸ್ಟರ್ಸ್. ಆ ದೈವಿ ಬೆಳಕಿಗೆ ನಿಮ್ಮ ನೋವುಗಳು, ತಲೆನೋವು, ಹೊಟ್ಟೆ ನೋವು, ಕಣ್ಣಿನ ನೋವು, ಏನೇನು ನೋವುಗಳಿದೆಯೋ ಅದನ್ನೆಲ್ಲ ಅದು ಕಿತ್ಕೊಂಡು, ಅದನ್ನೆಲ್ಲ ವಾಶ್ ಔಟ್ ಮಾಡಿಕೊಂಡು ಬರ್ತಾ ಇದೆ ಮಾಸ್ಟರ್ಸ್. ಇನ್ನ ಕೇವಲ 5 ನಿಮಿಷಗಳಲ್ಲಿ ನಾವು ಸಹಜ ಸ್ಥಿತಿಯತ್ತ ಬರುತ್ತೀವಿ. ಅದರೊಳಗಡೆ ನಮ್ಮ ಎಲ್ಲಾ ನೋವುಗಳನ್ನು ನಮ್ಮ ಬ್ರಹ್ಮಾಂಡ ನಮ್ಮಿಂದ ದೂರ ಮಾಡುತ್ತೆ ಮಾಸ್ಟರ್ಸ್. ನಾವು ಧ್ಯಾನದಿಂದ ಹೊರಬರುವುದರೊಳಗೆ ಹೊಸ ಚೈತನ್ಯದಿಂದ ಹೊರಬರುತ್ತೀವಿ ಮಾಸ್ಟರ್ಸ್. ಆ ಬಿಳಿ ಬೆಳಕು, ದೈವಿ ಬೆಳಕಿನತ್ತ ನಮ್ಮ ಗಮನವನ್ನು ಹರಿಸೋಣ ಮಾಸ್ಟರ್ಸ್. ನಮ್ಮ ನೋವನ್ನೆಲ್ಲ ಅದರ ಜೊತೆ ಕಳಿಸೋಣ ಮಾಸ್ಟರ್ಸ್. ತಲೆ ಭಾಗದಿಂದ ನಮ್ಮ ಹಣೆಯ ಭಾಗಕ್ಕೆ ಬಂದಿದೆ. ಆ ಬಿಳಿ ಬೆಳಕು ನಮ್ಮ ಹಣೆಯ ಭಾಗದಲ್ಲಿರೋ ಎಲ್ಲಾ ನೋವುಗಳನ್ನು ತಗೊಳ್ತಾ 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 ಕೆಳಗಡೆ ಬರ್ತಿದೆ ಮಾಸ್ಟರ್ಸ್. ಈಗ ಕಣ್ಣಿನ ಭಾಗದಲ್ಲಿ ಬಂದಿದೆ. ಕಣ್ಣಿನಿಂದ ಕೆಳಗಡೆ ಮೂಗಿನ ಭಾಗದಲ್ಲಿ ಬಂದಿದೆ. ಮೂಗಿನ ಭಾಗದಲ್ಲಿರೋ ನಮ್ಮ ಶ್ವಾಸಕೋಶದ ತೊಂದರೆಗಳೆಲ್ಲ ನಿವಾರಣೆ ಮಾಡ್ತಿದೆ. ನಮ್ಮ ಮೂಗಿನ ರಂಧ್ರಗಳನ್ನು ಕ್ಲೀನ್ ಮಾಡ್ತಿದೆ ಮಾಸ್ಟರ್ಸ್. ಹಾಗೆ ಕೆಳಗಡೆ ಬಂದು 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 ನಮ್ಮ ಬಾಯಿಯಲ್ಲಿರುವ ಹಲ್ಲುಗಳ ಸಂಧಿಯಲ್ಲಿರುವ ಎಲ್ಲಾ ನೋವುಗಳನ್ನು ಅದು ನಿವಾರಣೆ ಮಾಡ್ತಾ ಇದೆ ಮಾಸ್ಟರ್ಸ್. ಅಲ್ಲಿಂದ ಕೆಳಗಡೆಗೆ ಬರ್ತಾ ಇದೆ ಮಾಸ್ಟರ್ಸ್. ನಮ್ಮ ಬಿಳಿ ಬೆಳಕು, ದೈವಿ ಬೆಳಕು ನಮ್ಮ ಎಲ್ಲಾ ನೋವುಗಳನ್ನು ಫ್ಲೆಶ್ ಔಟ್ ಮಾಡ್ತಾ ಇದೆ ಮಾಸ್ಟರ್ಸ್. ಹಾಗಾಗಿ ನಿಮ್ಮ ನೋವುಗಳು ಏನೇ ಇದ್ದರೂ ಅದತ್ರ ಹೇಳ್ತಾ ಇರಿ ಮಾಸ್ಟರ್ಸ್, ಅದು ಫ್ಲೆಶ್ ಔಟ್ ಮಾಡ್ತಾ ಇದೆ. ಈಗ ನಮ್ಮ ಬಾಯಿಯಿಂದ ಗಂಟಲಿನವರೆಗೂ ಬಂದಿದೆ ಮಾಸ್ಟರ್ಸ್. ನಮ್ಮ ಗಂಟಲಿನ ಸುತ್ತ ಎಲ್ಲಾ ಬೇಡದ ಇರೋ ನೋವುಗಳು ಎಲ್ಲ ಅದನ್ನ ಕಿತ್ಕೊಂಡ್ ಬರ್ತಿದೆ. ಯಾವ್ದೋ ಬೇಡದೆ ಇರೋ ಮಾತುಗಳೆಲ್ಲ ಅದನ್ನು ಸಹಿತ ಕಿತ್ಕೊಂಡ್ ಬರ್ತಾ ಇದೆ ಮಾಸ್ಟರ್ಸ್. ಎಲ್ಲ ಕ್ಲೀನ್ ಆಗಿ ಬರ್ತಾ ಇದೆ ಮಾಸ್ಟರ್ಸ್. ನಮ್ಮ ಎಲ್ಲಾ ದೇಹದ ಒಂದು ಕಣಗಳಲ್ಲೂ ಆ ಬಿಳಿ ಬೆಳಕು, ದೈವಿ ಬೆಳಕು ಕ್ಲೀನ್ ಮಾಡ್ಕೊಂತಾ ಬರ್ತಿದೆ ಮಾಸ್ಟರ್ಸ್. ಅದನ್ನೆಲ್ಲ ಸ್ವಚ್ಛಗೊಳಿಸ್ಕೊಂತಾ ಬರ್ತಿದೆ ಮಾಸ್ಟರ್ಸ್. ಈಗ ಭುಜದ ಕಡೆಗೆ ಬಂದಿದೆ. ನಮ್ಮ ಭುಜ ನೋವುಗಳು, ಕೈಗಳ ನೋವು ಎಲ್ಲ ನಿವಾರಣೆ ಮಾಡಿ ಬರ್ತಾ ಇದೆ ಮಾಸ್ಟರ್ಸ್. ಕೆಳಗಡೆಗೆ ಹರಿತಾ ಇದೆ. ಭೂಮಿ ತಾಯಿ ಅದನ್ನೆಲ್ಲ ಹೀರ್ಕೊಳ್ತಾ ಇದ್ದಾರೆ ಮಾಸ್ಟರ್ಸ್. ನಿಮ್ಮ ಭುಜ ನೋವು ಹೋಗಿ ಆರಾಮಾಗಿದೆ. ಈಗ ಮೊಣಕೈ ನೋವು ಎಲ್ಲ ನಿವಾರಣೆ ಆಗಿದೆ. ಬೆರಳುಗಳ ನೋವು ನಿವಾರಣೆ ಆಗಿದೆ. ಈಗ ಎದೆ ಭಾಗದಿಂದ ಕೆಳಗಡೆ ಬರ್ತಾ ಇದೆ ಮಾಸ್ಟರ್ಸ್. ನಮ್ಮ ಎದೆ ಗೂಡಿನ ಎಲ್ಲಾ ಹಾರ್ಟ್ ಚಕ್ರನ ಕ್ಲೀನ್ ಮಾಡ್ಕೊಂಡು ನಮ್ಮಲ್ಲಿರೋ ನೋವುಗಳೆಲ್ಲ ಶುದ್ಧೀಕರಣ ಮಾಡ್ಕೊತಾ ಬರ್ತಿದೆ ಮಾಸ್ಟರ್ಸ್. ಎಲ್ಲಾ ನೋವು ಕ್ಲೀನ್ ಮಾಡ್ತಾ 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 ನಮ್ಮ ಹೊಟ್ಟೆಯ ಭಾಗಕ್ಕೆ ಬಂದಿದೆ ಮಾಸ್ಟರ್ಸ್. ನಮ್ಮ ಹೊಟ್ಟೆಯ ಇಲ್ಲಿರುವ ಎಲ್ಲಾ ತರ ಪ್ರಾಬ್ಲಮ್ಗಳನ್ನು ನಿವಾರಣೆ ಮಾಡಿದೆ ಮಾಸ್ಟರ್ಸ್. ಈಗ ನಮ್ಮ ನೋವುಗಳೆಲ್ಲ ಸೊಂಟದ ಕೆಳಗಡೆ ಹೋಗ್ತಾ ಇದೆ ಮಾಸ್ಟರ್ಸ್. ಅದನ್ನ ನೀವು ಗಮನಿಸ್ತಾ ಇದ್ದೀರಾ. ಮೇಲಿಂದ ಎಲ್ಲ ಬಿಳಿ ಬೆಳಕು, ದೈವಿ ಬೆಳಕು ನಮ್ಮನ್ನು ಶುಚಿ ಮಾಡ್ಕೊಂತಾ ಬರ್ತಿದೆ ಮಾಸ್ಟರ್ಸ್. ಆ ನೋವೆಲ್ಲ ಹೋಗಿ ನಮ್ಮಲ್ಲಿ ಹೊಸ ಚೈತನ್ಯ ಬರ್ತಾ ಇದೆ ಮಾಸ್ಟರ್ಸ್. ನಮ್ಮ ಸೊಂಟದಿಂದ ಕೆಳಗಡೆಗೆ ಹೋಗ್ತಾ ಇದೆ ಮಾಸ್ಟರ್ಸ್. ಆ ಸೊಂಟದಿಂದ ಕೆಳಗಡೆ ತೊಡೆಗಳ ಮೂಲಕ, ಮಂಡಿಯ ಮೂಲಕ, ಮೀನಖಂಡದ ಮೂಲಕ, ಪಾದಗಳ ಮೂಲಕ ಆ ಭೂಮಿ ತಾಯಿ ಹೀರ್ಕೊಳ್ತಾ ಇದ್ದಾರೆ ಮಾಸ್ಟರ್ಸ್. ನಮ್ಮ ನೋವುಗಳನ್ನೆಲ್ಲ ಹೀರ್ಕೊಳ್ತಾ ಇದ್ದಾರೆ ಮಾಸ್ಟರ್ಸ್. ಈಗ ನಮಗೆ
ದೈವಿ ಬೆಳಕು, ಬಿಳಿ ಬೆಳಕು ಏನಿದೆ ಆ ಯೂನಿವರ್ಸ್ ಇಂದ ಬಂದಿರೋ ಎಲ್ಲ ಒಳ್ಳೆಯ ಬೆಳಕನ್ನು, ಒಳ್ಳೆಯ ಎನರ್ಜಿಯನ್ನು ನಮ್ಮ ಮೈಗೆ ಕೊಡ್ತಾ ನಾವೆಲ್ಲ ಹೀರ್ಕೊಳ್ತಾ ಇದ್ದೀವಿ ಮಾಸ್ಟರ್ಸ್. ಈಗ ನಮ್ಮ ಮೈಯಲ್ಲಿ ಹೊಸ ಚೈತನ್ಯ, ಹೊಸ ಹುರುಪು ಬರ್ತಾ ಇದೆ ಮಾಸ್ಟರ್ಸ್. ಇಲ್ಲಿ ಯಾರೂ ನಿದ್ದೆಯನ್ನು ಮಾಡ್ತಾ ಇಲ್ಲ. ನಮ್ಮ ನೋವುಗಳನ್ನೆಲ್ಲ ನಿವಾರಣೆ ಮಾಡ್ಕೊಳ್ತಾ ಇದೀವಿ. ಧ್ಯಾನದ ಮೂಲಕ ನಮ್ಮ ನೋವುಗಳೆಲ್ಲ ನಿವಾರಣೆ ಆಗ್ತಾ ಇದೆ, ಆಗೋಗಿದೆ ಮಾಸ್ಟರ್ಸ್. ಈಗ ನಮ್ಮಲ್ಲಿ ಹೊಸ ಚೈತನ್ಯದ ಬೆಳಕು ಹರಿತಾ ಇದೆ ಮಾಸ್ಟರ್ಸ್. ಆ ಹೊಸ ಚೈತನ್ಯವನ್ನು ಹಾಗೇ ನಮ್ಮಲ್ಲಿ ಶೇಖರಿಸಿಟ್ಟುಕೊಂಡು ಧ್ಯಾನದಿಂದ ನಮ್ಮ ಸಹಜ ಸ್ಥಿತಿಯತ್ತ ಬರೋಣ ಮಾಸ್ಟರ್ಸ್. ಇನ್ನ ಕೇವಲ 1 ನಿಮಿಷಗಳಲ್ಲಿ ಹೊರ ಬರೋಣ ಮಾಸ್ಟರ್ಸ್. ನಿಮ್ಮ ಮುಖದಲ್ಲಿ ಹೊಸ ಚೈತನ್ಯ, ಹೊಸ ನಗುವಿನೊಂದಿಗೆ ನಮ್ಮ ಹಳೆಯ ದುಃಖಗಳೆಲ್ಲ ನಿವಾರಣೆಯಾಗಿ, ನಮ್ಮ ಹಳೆಯ ನೋವುಗಳೆಲ್ಲ ನಿವಾರಣೆಯಾಗಿ, ಹೊಸ ಚೈತನ್ಯದೊಂದಿಗೆ ಸಹಜ ಸ್ಥಿತಿಯತ್ತ ಬರೋಣ ಮಾಸ್ಟರ್ಸ್. ಕೇವಲ 30 ಸೆಕೆಂಡ್ಗಳಲ್ಲಿ ಸಹಜ ಸ್ಥಿತಿಯತ್ತ ಬರೋಣ ಮಾಸ್ಟರ್ಸ್. ಈಗ ನಿಮ್ಮ ಕೈಯಲ್ಲಿರುವ ಮುದ್ರೆಗಳನ್ನು ಸಡಿಲಗೊಳಿಸಿ ಮಾಸ್ಟರ್ಸ್. ನಿಮ್ಮ ಕೈಗಳನ್ನು ಸಡಿಲಗೊಳಿಸಿ ಮುದ್ರೆಗಳನ್ನು ಬಿಡಿಸಿಕೊಂಡು ಆ ಕೈಯಿಂದ ಬರುವ ಶಕ್ತಿಯನ್ನು ಒಂದು ಪಿರಮಿಡ್ ಆಕಾರದಲ್ಲಿ ನಿಮ್ಮ ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಿ ಮಾಸ್ಟರ್ಸ್. ನಮ್ಮ ಅಂಗೈಯನ್ನು ಮಾತ್ರ ಪಿರಮಿಡ್ ಆಕಾರದಲ್ಲಿ 2 ಕಣ್ಣುಗಳ ಮೇಲೆ ಇಟ್ಟುಕೊಳ್ಳಬೇಕು ಮಾಸ್ಟರ್ಸ್. ಅದರಲ್ಲೂ ನಮಗೆ ಪಿರಮಿಡ್ ಸಿಕ್ಕಿದೆ ಮಾಸ್ಟರ್ಸ್. ನಮ್ಮ ಕೈಯಲ್ಲಿರೋ ಪಿರಮಿಡ್ ಅನ್ನು ನಮ್ಮ ಕಣ್ಣುಗಳಿಗೆ ಮೇಲೆ ಇಟ್ಟಿದ್ದೀವಿ ಮಾಸ್ಟರ್ಸ್. ಆ ಕೈಗಳಿಂದ ಬರುತ್ತಿರುವ ಶಕ್ತಿಯನ್ನು ಅನುಭವಿಸಿ ಮಾಸ್ಟರ್ಸ್. ಐದು, 4, 3, 2, 1, 0. ಈಗ ನಿಧಾನವಾಗಿ ಮತ್ತೆ ನಿಮ್ಮ ಅಂಗೈಗಳನ್ನು ನೋಡುತ್ತಾ ಮತ್ತೆ ಒಂದು ಸಾರಿ ಜೋರಾಗಿ ಉಜ್ಜಿ, ನಿಮ್ಮ 2 ಹಸ್ತಗಳನ್ನು ಉಜ್ಜಿ ಆ ಬರುವ ಬಿಸಿ ಶಾಖವನ್ನು ಕಣ್ಣುಗಳಿಗೆ, ನಮ್ಮ ಹಣೆಗೆ, ನಮ್ಮ ಕಿವಿಗಳಿಗೆ, ನಮ್ಮ ಅಂಗಾಂಗಗಳಿಗೂ, ನಮ್ಮ ದೇಹದ ಎಲ್ಲ ಅಂಗಾಂಗಗಳಿಗೂ ಒಂದು ಸತಿ ಟಚ್ ಮಾಡಿ ಮತ್ತೆ ಆ ಒಂದು ಕೈಯನ್ನು, ನಮ್ಮ ರೇಖೆಗಳನ್ನು ಒಂದು ಸಾರಿ ನಿಧಾನವಾಗಿ ಕಣ್ಣುಗಳನ್ನು ಬಿಟ್ಟು ನೋಡಬೇಕು ಮಾಸ್ಟರ್. ನೋಡಿಕೊಳ್ಳುತ್ತಾ ನಗುಮುಖದಿಂದ ಎಲ್ಲರಿಗೂ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಪ್ರಕೃತಿ ಮಾತೆಗೂ, ನಮಗೆ ಸಹಕರಿಸಿದ ಪ್ರಕೃತಿ ಮಾತೆಗೂ, ನಮ್ಮ ಝೂಮನಲ್ಲಿರುವ ಎಲ್ಲ ನನ್ನ ಆತ್ಮ ಬಂಧಿಗಳಿಗೂ ಧನ್ಯವಾದಗಳು ಮಾಸ್ಟರ್ಸ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಇವತ್ತು ಶನಿವಾರ ಆಗಿರೋದ್ರಿಂದ 10 ನಿಮಿಷ ಬೇಗ ಮುಗಿಸಿದೀವಿ ಮಾಸ್ಟರ್ಸ್. ಈಗ ನಿಮ್ಮ ಅನಿಸಿಕೆಗಳನ್ನು, ಅಭಿಪ್ರಾಯಗಳನ್ನು ಹೇಳಿಕೊಳ್ಳುತ್ತಾ ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಈಗ ನಿಮ್ಮ ಪಕ್ಕದಲ್ಲಿಟ್ಟಿರುವ ನೀರನ್ನು ಕುಡೀರಿ ಮಾಸ್ಟರ್ಸ್. ಸ್ವಲ್ಪ ಕುಡೀರಿ, ನಿಮಗೆ ಎಷ್ಟು ಬೇಕೋ ಅಷ್ಟು ಕುಡೀರಿ. ಇನ್ನು ಧ್ಯಾನದಲ್ಲಿರೋರು ಹಾಗೇ ಮುಂದುವರಿರಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಈಗ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಬಹುದು ಮಾಸ್ಟರ್ಸ್. ಬಾಲಕೃಷ್ಣ ಸರ್.
ಅನ್ಮ್ಯೂಟ್ ಮಾಡ್ಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸಿ ಮಾಸ್ಟರ್. ಮಂಜುಳಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್, ಎಲ್ಲರಿಗೂ ಎಲ್ಲಾ ಆತ್ಮ ಬಂಧುಗಳಿಗೂ ಶರಣಾರ್ಥಿ. ನನ್ಗೆ ಈಗ 12 ಗಂಟೆ ನನ್ಗೆ ಅದು ಇದು ನೆಟ್ ಹೋಗಿದೆ ಗೊತ್ತಿಲ್ಲ ಮೇಡಮ್. 12 ಗಂಟೆವರೆಗೂ ಮತ್ ಪುನಃ ಮಗನನ್ ಕರೆದು ಮಗನೇ ಹೋಯ್ತು ಅಂದ್ರೆ ಆಮೇಲೆ ಮತ್ತೆ ಅವ್ನ್ ವೈಫೈ ಎಲ್ಲ ಸೆಟ್ ಮಾಡಿ ಮತ್ತೆ ಕೂತ್ಕೊಂಡು ಅಯ್ಯೋ ಮತ್ತೆ ಬೇಗ ಪಟ್ಟ ಇದಾಯ್ತು, ಖುಷಿ ಆಯ್ತು. ಒಂದ್ ಹಾಡು ಹೇಳ ಮೇಡಮ್? ಮೇಡಮ್ ಹೇಳಿ ಮೇಡಮ್. ನಿನ್ನ ಮಗ ಜಾರ ಇವ ಚೋರ ಸುಕುಮಾರ, ಗೋಪಿ ಕೇಳ್ ಗೋಪಿ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಸುಕುಮಾರ. ಮುದದೆ ಮುಕುಂದ ಸದನಕ ಬಂದ, ಮುದದೆ ಮುಕುಂದ ಸದನಕ ಬಂದ, ದದಿಯ ಮೀಸಲು ಬೆಣ್ಣೆ ತಿಂದ, ದದಿಯ ಮೀಸಲು ಬೆಣ್ಣೆ ತಿಂದ, ನಿನ್ನ ಕಂದ ಆನಂದ. ಗೋಪಿ ಕೇಳ್ ಗೋಪಿ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ, ಗೋಪಿ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ. ಮಾರಾನ ಪಿತದ ಮನೆಯೋಲು ಪೊಕ್ಕ, ಮಾರಾನ ಪಿತದ ಮನೆಯೋಲು ಪೊಕ್ಕ, ಹಿಡಿಯ ಹೋದರೆ ಕೈಗೆ ಸಿಕ್ಕ, ಹಿರಿಯ ಹೋದರೆ ಕೈಗೆ ಸಿಕ್ಕ, ನೋಡಿ ನಕ್ಕ ಭಾರಿ ಟಕ್ಕ. ಗೋಪಿ ಗೋಪಿ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ. ಹರೆಯಾದ ಪೂರಿ ಜರಿದ ಕಂಗೋರಿ, ಹರೆಯಾದ ಪೂರಿ ಜರಿದ ಕಂಗೋರಿ, ಭರದಿಂದ ಸೀರೆಯ ಸೆಳೆದ, ಭರದಿಂದ ಸೀರೆಯ ಸೆಳೆದ, ಕರವ ಪಿಡಿದ ಮಾನ ಕಳೆದ. ಗೋಪಿ ಗೋಪಿ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ. ಬಹಳ ದಿನವಾಯ್ತು ಪೇಳುವುದು ಹ್ಯಾಂಗೆ, ಬಹಳ ದಿನವಾಯ್ತು ಪೇಳುವುದು ಹ್ಯಾಂಗೆ, ಗೋಪಾಲನ ಮನಸ್ಸೊಮ್ಮೆ ಹಾಗೆ, ಗೋಪಾಲನ ಮನಸ್ಸೊಮ್ಮೆ ಹಾಗೆ, ಒಮ್ಮೆ ಹೇಗೆ ಪೇಳುವುದು ಹ್ಯಾಂಗೆ. ಗೋಪಿ ಗೋಪಿ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಸುಕುಮಾರ. ರಾಧೆಯ ಮನದ ಮೋದ ಮುಕುಂದ, ರಾಧೆಯ ಮನದ ಮೋದ ಮುಕುಂದ, ಶ್ರೀಧ ವಿಠಲ ನಾಟ ಚಂದ, ನಮ್ಮ ಶ್ರೀಧ ವಿಠಲ ನಾಟ ಚಂದ, ನಯನಾನಂದ ಆನಂದ. ಗೋಪಿ ಗೋಪಿ ನಿನ್ನ ಮಗ ಜಾರ ಇವ ಚೋರ ಸುಕುಮಾರ ಸುಕುಮಾರ ಸುಕುಮಾರ. ಥ್ಯಾಂಕ್ ಯು ಮೇಡಮ್, ಧನ್ಯವಾದಗಳು ಧನ್ಯವಾದಗಳು ಅವಕಾಶ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ಮಂಜುಳಮ್ಮ, ತುಂಬಾ ಚೆನ್ನಾಗಿ ಹಾಡದ್ರಿ. ಹೀಗೆ ಪ್ರತಿ ಒಬ್ರುವೆ ನಮ್ಮ ಝೂಮ್ ನಲ್ಲಿರೋ ಎಲ್ಲಾ ನನ್ನ ಮಾಸ್ಟರ್ಸ್ ಗಳು ಹೀಗೆ ಪ್ರತಿ ಒಬ್ರು ಹ್ಯಾಂಡ್ ರೈಸ್ ಮಾಡಿ ವಿಡಿಯೋ ಆನ್ ಮಾಡಿ ಹಾಡಿದ್ರೆ ನಮಗೂ ಖುಷಿ ಆಗತ್ತೆ ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಿಮ್ ತರ ಎಲ್ಲರೂ ಮುಂದೆ ಬರ್ಲಿ ಅಂತ ನಾವು ಆಶಿಸ್ತೀವಿ. ಈಗ ನಮ್ಮ ರಮೇಶ್ ಸರ್ ಕಡೆಯಿಂದ ಒಂದು. ತುಂಬಾ ಚೆನ್ನಾಗಿತ್ತು ಮೇಡಮ್. ಕೇಳಿಸಿದ್ಯಲ್ವಾ? ಆಮೇಲೆ ತುಂಬಾ ಚೆನ್ನಾಗಿತ್ತು, ಧ್ಯಾನ ಎಲ್ಲ ತುಂಬಾ ಚೆನ್ನಾಗಿತ್ತು. ಇವಾಗ ನಾನು ಹಾಡ್ತಾ ಇದ್ದೀನಿ ತಗೊಳ್ಳಿ. ಓ
ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೆ, ತಾಯಿ ಉಡಿಸೋ ಸೀರೆ ತಾಯಿ ಆಗೋವರೆಗೆ, ಬಂದು ಕುಡಿಸೋ ಸೀರೆ ಬಣ್ಣ ಹೋಗುವವರೆಗೆ, ಗಂಡ ಕುಡಿಸೋ ಸೀರೆ ಕುಂಕುಮವಿರುವವರೆಗೆ, ಹೆಣ್ಣಿನ ಜನ್ಮ ಕಳೆವವರೆಗೆ, ಮಣ್ಣಿನ ಮಮತೆ ಮರೆವವರೆಗೆ. ಭೂಮಿ ಎಂದು ಜನಭಾರ ಎನ್ನುವುದಿಲ್ಲ, ತಾಯಿ ಎಂದು ತನ್ನ ಮಗುವ ಬಿಡುವುದಿಲ್ಲ. ಇದ್ದ ಸತ್ತ ಹಾಗೆ ಮಗುವ ಬಿಟ್ಟ ತಾಯಿ, ತಾಯಿಗಿಂತ ಇಲ್ಲಿ ದೊಡ್ಡದಿಲ್ಲ ಸಾಯಿ. ಸೀತಾ ಮಾತೆ ಸ್ಥಾನ ಗಂಡನ ಅನುಸರಿಸಿದರೆ, ಗಂಗೆ ಗೌರಿ ಸ್ಥಾನ ಕಥೆಯ ಅನುಸರಿಸಿದರೆ, ಗಂಡ ಹೆಂಡತಿ ನಂಟು ಬ್ರಹ್ಮ ಹಾಕಿದ ಗಂಟು, ಹುಟ್ಟು ಸಾವಿನ ನಂಟು ಹೃದಯ ಮಿಡುವವರಿಗೆ, ಪ್ರೇಮದ ತುತ್ತು ತುಡಿಯವರಿಗೆ, ಬಾಳಿನ ಗುಟ್ಟು ತೆರೆಯುವವರಿಗೆ. ತಂದ ನಾನೇ ತಾನೋ ತಂದ ನೀನು, ಓ ಓ ಒಳ್ಳೆ ಮನಸ್ಸು ಇದರೇನೆ ಕಷ್ಟವಂತೆ, ಕರಗೋ ಹೃದಯ ಇದರಂತೂ ಚಿಂತೆಯಂತೆ. ಪ್ರೀತಿ ಹರಿವೆ ನೀರು ಒಡೆದು ಹೋದ ಮನಸ್ಸಿನಲ್ಲಿ, ಬಾಳು ಕಂಡ ನೀರು ಮಿಡಿದ ಹೃದಯದಲ್ಲಿ. ತಂದೆ ಕೊಡಿಸೋ ಸೀರೆ ಮದುವೆ ಆಗೋವರೆಗೆ, ತಾಯಿ ಉಡಿಸೋ ಸೀರೆ ತಾಯಿ ಆಗೋವರೆಗೆ, ಬಂದು ಕೊಡಿಸೋ ಸೀರೆ ಬಣ್ಣ ಹೋಗೋವರಿಗೆ, ಗಂಡ ಕೊಡಿಸೋ ಸೀರೆ ಕುಂಕುಮವಿರುವವರಿಗೆ, ಹೆಣ್ಣಿನ ಜನ್ಮ ಕಳೆವವರಿಗೆ, ಮಣ್ಣಿನ ಮಮತೆ ಮರೆವವರಿಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಹಬ್ಬದ ಟೈಮಲ್ಲಿ ತಂದೆ ತಾಯಿ ಹೇಗೆ ನಮಗೆ ಪಾಲಿಸ್ತಾರೆ ಅನ್ನೋದನ್ನ ಹೇಳಿದ್ರಿ ಸರ್. ತುಂಬಾ ಥ್ಯಾಂಕ್ ಯು, ತುಂಬಾ ಚೆನ್ನಾಗಿ ಹೇಳಿದ್ರಿ. ಈಗ ನೆಕ್ಸ್ಟ್ ಯಾರು? ಬಾಲಕೃಷ್ಣ ಸರ್. ಸರ್ ಹೇಳಿ ಸರ್. ಮಾಸ್ಟರ್ಸ್, ನಿನ್ನೆದು ವಿಡಿಯೋ ಚಕ್ರಧ್ಯಾನದ ವಿಡಿಯೋ ಬಂದಿದೆ ಮಾಸ್ಟರ್ಸ್, ಅದನ್ನ ಒಂದ್ಸತಿ ಎಲ್ಲರೂ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಇವತ್ತು ನಮ್ಮ ವೇದಿಕೆಯಲ್ಲಿ ವೆಂಕಟರಮಣ್ ಸರ್ ಇಲ್ಲ ಅನ್ನೋದೊಂದೇ, ಆ ಜಾಗನ ಎಲ್ಲರೂ ಸೇರಿ ಫುಲ್ಫಿಲ್ ಮಾಡ್ಬೇಕಾಗಿದೆ. ಅವ್ರಿಲ್ಲ ಅನ್ನೋದನ್ನ ಮರ್ಸಿ ನೀವೆಲ್ಲ ನಮ್ ಜೊತೆ ಪಾಲ್ಗೊಳ್ಬೇಕು ಮಾಸ್ಟರ್ಸ್. ಈಗ ನೆಕ್ಸ್ಟ್ ಮಂಜುಳಾ ಮೇಡಮ್, ನೀವು ಮಂಜುಳಾ ಬಿ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಬಾಲಕೃಷ್ಣ ಸರ್, ನೀವು ಹಾಡಿ ಸರ್, ನಿಮ್ಗೆ ಏನ್ ಬರುತ್ತೋ ಅದು. ಇಲ್ಲಿ ಭಾಷೆ ಮುಖ್ಯ ಇಲ್ಲ, ನಾವೆಲ್ಲ ಜೊತೆಲಿ ಸೇರೋದು ಮುಖ್ಯ ಅಷ್ಟೇ. ನಿಮಗ್ ಕನ್ನಡ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಆ ಕನ್ನಡ ಹಾಡ್ ಬರಲ್ಲ, ಯಾವ್ದು ಶ್ಲೋಕ ಆದ್ರೂ ಪರವಾಗಿಲ್ಲ ಸರ್. ಶ್ಲೋಕ, ಚಿಕ್ಕ ಕವಿತೆ ಯಾವ್ದು ಬೇಕಾದ್ರೂ ಹೇಳ್ಬೋದು ಸರ್. ಇಲ್ಲ ಒಂದು ಶುಭೋದಯ ನನ್ನ ಎಲ್ಲ ಆತ್ಮ ಬಂಧುಗಳಿಗೂ. ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿ ಹಾಗೂ
ಓಕೆ ಮಾಸ್ಟರ್ಸ್, ಬರೀ 7 ಜನ ಆಗಿದ್ದಾರೆ. ಇಲ್ಲಿ ನಾವು 21 ಜನ ಇದೀವಿ ಮಾಸ್ಟರ್ಸ್. 21 ಜನ ಇದೀವಿ. ಥ್ಯಾಂಕ್ ಯು. 7 ಜನ ಲೈಕ್ ಕೊಟ್ಟಿದ್ದೀರಾ. ಓಕೆ, ಥ್ಯಾಂಕ್ ಯು. ಚಿತ್ರ ಅನ್ನೋರು ಹೊಸಬ್ರು ಅನ್ಸುತ್ತೆ, ಮಾತಾಡಿ ಮೇಡಮ್. 2 ಚುಕ್ಕೆ ಇಟ್ಟಿದ್ದೀರಾ, ಯಾರು ಅವ್ರ ಹೆಸರು ಗೊತ್ತಿಲ್ಲ, ಮಾತಾಡಿ. ಹೊಸಬ್ರಾದ್ರೂ ಪರವಾಗಿಲ್ಲ, ಮಾತಾಡಿ. ನಮ್ಮ ಲಕ್ಷ್ಮೀದೇವಿ ಪಂಡಿತ್ ಮೇಡಮ್, ಸುಧಾ ಹೆಗಡೆ ಮೇಡಮ್, ಮಾತಾಡಿ ಮೇಡಮ್, ಮಾತಾಡಿ. ನೆಟ್ವರ್ಕ್ ಇಶ್ಯೂ ಇದ್ರೂ ಪರವಾಗಿಲ್ಲ, ನೀವು ವಿಡಿಯೋ ಆನ್ ಮಾಡ್ಕೊಳ್ದಿರಾನೆ ಮಾತಾಡಿ ಮೇಡಮ್. ಚುಕ್ಕಿ ಚುಕ್ಕಿ ಯಾರಿಟ್ಟರಿ ಚುಕ್ಕಿ, ಯಾಕಿಟ್ಟರಿ ಚುಕ್ಕಿ, ಚುಕ್ಕಿ ಚುಕ್ಕಿ. ಹೇಳಿ ಮೇಡಮ್, ಪಂಡಿತ್ ಮೇಡಮ್. ಹೇಳಿದ್ನಲ್ಲೀಗ, ಚುಕ್ಕಿ ಚುಕ್ಕಿ ಯಾರಿಟ್ಟರಿ ಚುಕ್ಕಿ, ಅದು ಯಾಕಿಟ್ಟರಿ ಅನುರಾಧ ಚುಕ್ಕಿ. ಮೇಡಮ್, ಅದು ಅನುರಾಧ ಮೇಡಮ್. ಬೆಳಗ್ಗೆ ಹಂಗೆ ಆಯ್ತು, ಹೌದು. ಸಿಂಗಲ್ ಹಾ, ಡಾಟು ಹಾ. ಡಬಲ್ ಡಾಟು ಅಂತ ಕೂಗ್ತಿದ್ರು. ಓಕೆ ಹೇಳಿ ಹೇಳಿ. ನೋಡಿ, ನಮ್ ಮೇಡಮ್ ಚುಕ್ಕಿ ಅವರಿಗೆ ಒಂದ್ ಹಾಡೇ ಹಾಡ್ಬಿಟ್ಟಿದ್ದಾರೆ. ಆ ಚುಕ್ಕಿ ತೋರಿಸ್ಬಾರ್ದ, ಮುಖ ತೋರಿಸ್ಬಾರ್ದ. ಓಕೆ, ನಮ್ಮ ವೇದವತಿ ಮೇಡಮ್ ಬಂದಿದ್ದಾರೆ. ಮೇಡಮ್, ನಿಮ್ಮಿಂದ ಏನ್ ಕೇಳಕ್ಕೆ, ಏನ್ ಸಿಗಬಹುದು ನಮ್ಗೆ? ಮೇಡಮ್, ದೀಪಾವಳಿ ಹಬ್ಬದ ಬಗ್ಗೆ ಮಾತಾಡ್ಲಾ? ಹೇಳಿ ಮೇಡಮ್, ಹೇಳಿ. ಓಕೆ, ಇಲ್ಲಿ ಯಾರಾದ್ರೂ ಇದ್ರೆ ಮಾಡಿಸ್ಕೊಂಡಿ, ಅಥವಾ ಇರ್ಲಿ, ನಾನೇ ಇರ್ಲಿ madam. ಇರ್ಲಿ ಇರ್ಲಿ ಇರ್ಲಿ, ಅವ್ರು ನಿಮ್ಮನ್ನ ನೋಡಿ ಅವರು ಹ್ಯಾಂಡ್ ರೈಸ್ ಮಾಡ್ತಾರೆ. ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಧನತ್ರಯೋದಶಿ ಹಬ್ಬ ಶುಭಾಶಯಗಳು. ಕೇಳಿಸ್ತದ? ವೇದಾವತಿ ಮೇಡಮ್, ನಮಸ್ಕಾರ ಮೇಡಮ್. ನಿಮಗೂ ಇವತ್ತು ಈ ದಿನ ಧನತ್ರಯೋದಶಿ. ನಿಮಗೂ ಧನತ್ರಯೋದಶಿಯ ಶುಭಾಶಯಗಳು. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು. ನೋಡಿ, ಹಬ್ಬಗಳಿಗೆಲ್ಲ ರಾಜನಾದ ದೀಪಾವಳಿ. ದೀಪಗಳ ಸಾಲು ಅಜ್ಞಾನದ ಕತ್ತಲೆ ಕಳೆದು ಬೆಳಕಿನ ಜ್ಞಾನವನ್ನು ಹರಡುವ ದೀಪಾವಳಿ. ಈ ಹಬ್ಬವನ್ನು ಎಲ್ಲ ಜಾತಿ ಜನಾಂಗದವರು ಆಚರಿಸ್ತಾರೆ. ಬದುಕಲು ಬೆಳಕು ಆಧಾರ. ಮಳೆಗಾಲ ಕಳೆದು ಚಳಿಗಾಲ ಬರುವ ಮಧ್ಯಭಾಗದ ಈ ಕಾಲದಲ್ಲಿ ಬೆಳಗುವ ದೀಪದಿಂದ ನಕಾರಾತ್ಮಕ ಶಕ್ತಿಯು ದೂರವಾಗಿ ನವಚೈತನ್ಯವನ್ನು ತುಂಬಿ ಮನುಷ್ಯನನ್ನು ಆರೋಗ್ಯವಂತರನ್ನಾಗಿ ಮಾಡುತ್ತದೆ. ದೀಪಾವಳಿ ಹಬ್ಬದ ಸಮಯಕ್ಕೆ ಫಲಪುಷ್ಪ ಬೆಳೆಗಳು ಬಂದಿರುತ್ತದೆ. ಈ ಕಾರಣಕ್ಕಾಗಿ ನರಕ ಚತುರ್ದಶಿ ಹಿಂದಿನ ದಿನ ಧನತ್ರಯೋದಶಿ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಇದಕ್ಕೊಂದು ಪುರಾಣದ ಪುಟ್ಟ ಕಥೆ ಇದೆ. ಇದಲ್ಲದೆ ಧನ್ವಂತರಿ ಕಥೆ ಹಾಗೆ ಬೇರೆ ಬೇರೆ ಕಥೆಗಳು ಇವೆ. ನಾರಾಯಣನಿಗೆ ಭೂಲೋಕ ಪರಿಭ್ರಮಣ ಮಾಡೋದು ಬಹಳ ಪ್ರಿಯವಾದದ್ದು. ಅವನು ಆಗಾಗ್ಗೆ ಭೂಲೋಕಕ್ಕೆ ಬರುತ್ತಿದ್ದ. ಹೀಗೊಮ್ಮೆ ಹೊರಟಾಗ ಲಕ್ಷ್ಮಿ ತಾನು ಬರುವುದಾಗಿ ಹೇಳಿದಳು. ಲಕ್ಷ್ಮೀನಾರಾಯಣರು ಭೂಮಿ ಸಂಚಾರಕ್ಕೆ ಹೊರಟು ದಕ್ಷಿಣ ದಿಕ್ಕಿಗೆ ಬಂದರು. ಲಕ್ಷ್ಮಿಗೆ, ನೀನು ಇಲ್ಲೇ ಇರು, ಉತ್ತರ ದಿಕ್ಕಿನ ಕಡೆ ಮಾತ್ರ ಹೋಗಬೇಡ, ನಾನು ಒಂದು ಮಹತ್ತರವಾದ ಕೆಲಸ ಮುಗಿಸ್ಕೊಂಡು ಬರ್ತೇನೆ ಅಂತ ಶ್ರೀಹರಿ ಹೊರಟನು. ಚಂಚಲ ಸ್ವಭಾವದ ಲಕ್ಷ್ಮಿ ಏನು ಮಾಡ್ತಾಳೆ, ಕುತೂಹಲ ತಡಿಲಾರದೆ ನಡೀತಾ ಮುಂದೆ ಹೋಗ್ತಾಳೆ. ಆಗ ಮಳೆಗಾಲ ಮುಗಿದು ಎಲ್ಲೆಲ್ಲೂ ಹಸಿರು ಚಿಗುರು ಇರುತ್ತೆ. ಉದ್ಯಾನವನದಲ್ಲಿ ಹೂವು ಹಣ್ಣು ಬಿಟ್ಟಿರುತ್ತೆ. ಅದನ್ನೆಲ್ಲ ನೋಡ್ತಾ ಉತ್ತರ ದಿಕ್ಕಿಗೆ ಬಂದ್ಲು. ಅಲ್ಲಿ ರೈತನ ಹೊಲದಲ್ಲಿ ಕಬ್ಬು ಬೆಳೆದಿತ್ತು. ಹಾಗೂ ತೋಟದಲ್ಲಿ ಲವಂಗದ ಹೂಗಳು ಅರಳಿತ್ತು. ಲಕ್ಷ್ಮಿ ಸಿಹಿಯಾದ ಕಬ್ಬನ್ನು ಕಿತ್ತು ತಿಂತಾಳೆ. ಹಾಗೆ ಬಣ್ಣ ಬಣ್ಣದ ಹೂಗಳನ್ನು ಬಿಡಿಸ್ಕೊಂಡು ದಂಡೆ ಮುಡಿದು ತನ್ನನ್ನು ತಾನು ಸಿಂಗರಿಸ್ಕೊಂಡು ಸಂತೋಷ ಪಡ್ತಾಳೆ.
ಆ ಸಮಯಕ್ಕೆ ನಾರಾಯಣನು ತನ್ನ ಕಾರ್ಯ ಮುಗಿಸಿ ಬರ್ತಾನೆ. ಲಕ್ಷ್ಮಿ ನೋಡ್ಬಿಟ್ಟು ನಾರಾಯಣನಿಗೆ ಕೋಪ ಬರುತ್ತೆ. ನಾನು ಅಷ್ಟರಿ ಹೇಳಿದ್ದೆ ಉತ್ತರ ದಿಕ್ಕಿನ ಕಡೆ ಹೋಗ್ಬೇಡ ಅಂತ, ಆದರೂ ಕೇಳದೆ ಹೋಗಿದ್ದೀಯಲ್ಲ. ರೈತರ ಅನುಮತಿ ಇಲ್ಲದೆ ಅವರು ಬೆಳೆದ ಕಬ್ಬನ್ನು ತಿಂದು ತೋಟದಲ್ಲಿ ಅರಳಿದ ಹೂವನ್ನು ಅಲಂಕರಿಸಿಕೊಂಡಿರು. ಹೀಗೆ ಮಾಡಿದ್ದು ತಪ್ಪು. ಆದ ಕಾರಣ ರೈತನ ಮನೆಯಲ್ಲಿ ಕೆಲವು ಕಾಲ ಇದ್ದು ಅವನ ಮನೆ ಮತ್ತು ಹೊಲದ ಕೆಲಸ ಮಾಡಬೇಕು ಎಂದವನು ವೈಕುಂಠಕ್ಕೆ ಹೊರಟು ಬಿಡ್ತಾನೆ. ಲಕ್ಷ್ಮಿ ಹುಡುಗಿಯಾಗಿ ರೈತನ ಮನೆಗೆ ಹೋಗ್ತಾಳೆ. ಆಮೇಲೆ ಆ ಮನೆ ಯಜಮಾನ ಮಾಧವ. ರೈತನಲ್ಲಿ ಲಕ್ಷ್ಮಿ ಹೇಳ್ತಾಳೆ, ನಾನು ದಾರಿ ತಪ್ಪಿ ಬಂದಿರುವ ಆಹಾರ ನೀರು ಇಲ್ಲದೆ ಒದ್ದಾಡ್ತಾ ಇದ್ದೇನೆ, ಕೆಲವು ಕಾಲ ನಿಮ್ಮ ಮನೇಲಿ ಇರ್ಬೋದಾ ಅಂತ ಕೇಳ್ತಾಳೆ. ಆಗ ರೈತ ಪಾಪ ಅವನು ಬಹಳ ಒಳ್ಳೆಯವನು. ಆಯಿತು, ನನಗೂ 3 ಜನ ಹೆಣ್ಮಕ್ಳು, ನೀನು ಒಬ್ಳಿ ಇರ್ತೀಯ, ಇರು, ನಾನು ತುಂಬ ಬಡವ, ನಮ್ಮ ಮನೇಲಿ ಏನು ಮಾಡ್ತೇವೋ ಅದನ್ನು ನಿನಗೂ ಕೊಡ್ತೇವೆ ಅಂತಾಗ ಲಕ್ಷ್ಮಿ ಸಂತೋಷದಿಂದ ಒಪ್ಪಿ ಅವ್ರ ಮನೆ ಒಳಗೆ ಕಾಲಿಡ್ತಾಳೆ. ಮಾಧವನ ಪತ್ನಿ ಕೋಮಲ ಹಾಗೂ ಅವನ 3 ಮಕ್ಕಳು ಲಕ್ಷ್ಮಿಯನ್ನು ಆದರದಿಂದ ಬರಮಾಡಿಕೊಡ್ತಾರೆ. ಲಕ್ಷ್ಮಿ ಒಳಗೆ ಕಾಲಿಡ್ತಾಳೆ. ಕೇಳಬೇಕಾ, ಕಾಲಿಟ್ಟ ದಿನದಿಂದಲೇ ಒಂದರ ಮೇಲೆ ಒಂದು ಒಳ್ಳೇದಾಗುತ್ತಾ ಬಂತು. ಬೆಳೆ ಚೆನ್ನಾಗಿ ಬಂತು. ಹಸು ಕರು ತೆಗೆದುಕೊಂಡ, ಹಾಲು ಹೈನು ತುಂಬಿತು. ಚಂದದ ಮನೆ ಕಟ್ಟಿ ಸಂಪತ್ತು ಹುಡುಕೊಂಡು ಬಂತು. ರೈತ ಮತ್ತು ಅವನ ಪತ್ನಿ ಲಕ್ಷ್ಮಿಯನ್ನು ತಮ್ಮ ಮಗಳಂತೆ ನೋಡಿಕೊಳ್ತಾ ಇದ್ರು. ಲಕ್ಷ್ಮಿ ರೈತನ ಹೆಂಡತಿಗೆ ಮನೆ ಕೆಲಸದಲ್ಲಿ ಸಹಾಯ ಮಾಡಿ ಮಾಧವನ ಹೊಲದಲ್ಲೂ ಕೆಲಸ ಮಾಡ್ತಿರ್ಲು. ರೈತನ ಪತ್ನಿಗೆ ಲಕ್ಷ್ಮೀನಾರಾಯಣ ಪೂಜೆ ಮಾಡುವಂತೆ ಹೇಳ್ತಾಳೆ. ರೈತನ ಹೆಂಡತಿ ಪ್ರತಿನಿತ್ಯ ಪೂಜಿಸುತ್ತಾ ಬಂದು ರೈತನ ಸಂಪತ್ತು ಹೆಚ್ಚಾಗಿ ಧನ ಧಾನ್ಯಗಳಿಂದ ಮನೆ ತುಂಬುತ್ತೆ. ಕೊಟ್ಟ ಚಿನ್ನದ ರಥ ತಗೊಂಡು ಭೂಮಿಗೆ ಬರ್ತಾನೆ. ಆಗ ರೈತರಲ್ಲಿ ಲಕ್ಷ್ಮಿಯನ್ನು ಕಳಿಸ್ಕೊಡು ಅಂತ ಕೇಳ್ತಾನೆ. ರೈತ ನಮ್ಮ ಮಗಳನ್ನು ಕಳಿಸೋದಿಲ್ಲ ಅಂತ ಹೇಳ್ತಾನೆ. ಯಾರೇ ಹೇಳಿದರೂ ರೈತ ಒಪ್ಪೋದಿಲ್ಲ. ಆಗ ಲಕ್ಷ್ಮಿಯ ರೈತನನ್ನು ಸಮಾಧಾನ ಪಡಿಸಿ, ನಾನು ವೈಕುಂಠಪತಿ ನಾರಾಯಣನ ಪತ್ನಿ, ನಿಮ್ಮ ಮನೆಗೆ ಬರಬೇಕಂತ ಚೆನ್ನಾಗಿ ನೋಡ್ಕೊಂಡಿದ್ದೀರಿ. ನಾಳೆ ಆಶ್ವೇಜ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಬಂದಿದೆ. ಲಕ್ಷ್ಮಿ ಸ್ವರೂಪವಾದ ದವಸ ಧಾನ್ಯ ಒಂದು ಕಳಶ ಧೂಪ ದೀಪಗಳಿಂದ ಪೂಜಿಸಿರಿ. ನಿಮ್ಮ ಮನೆಯಲ್ಲಿಯೇ ನೆಲೆಸುತ್ತೇನೆ, ಪ್ರತಿ ವರ್ಷವೂ ತ್ರಯೋದಶಿ ದಿನ ಬರುವೆ ಎಂದು ಹೇಳಿ ತನ್ನ ದಿವ್ಯ ಪ್ರಭೆಯನ್ನು ಅವನ ಮನೆಯ ಸುತ್ತಲೂ ಹರಡಿ ಅದೃಶ್ಯಳಾಗ್ತಾಳೆ. ಅಂದಿನಿಂದ ಆಶ್ವಯುಜ ಮಾಸದ ತ್ರಯೋದಶಿಯನ್ನು ಧನತ್ರಯೋದಶಿ ಅಂತಾರೆ. ಆ ದಿನ ಬೆಳೆದ ಬೆಳೆಗಳನ್ನು ದವಸ ಧಾನ್ಯಗಳನ್ನು ಒಟ್ಟುಗೂಡಿಸಿ ಲಕ್ಷ್ಮಿ ಎಂದು ಪ್ರತಿಷ್ಠಾಪಿಸಿ ಹಾಗೂ ನಾಣ್ಯಗಳು ತುಂಬಿದ ಕಳಸ ಇಟ್ಟು ಸಂಕಲ್ಪ ಮಾಡಿ ಗಂಧ ಅರಿಶಿನ ಕುಂಕುಮ ಹಚ್ಚಿ ಹೂಮಾಲೆ ಹಾಕಿ ಗಂಗೆ ಪೂಜೆ, ಹಾಗೆ ಬಚ್ಚಲ್ ಮನೆಯಲ್ಲಿ ತೊಳೆದು ನೀರು ತುಂಬಿದ ಹಂಡೆ, ಒಲೆ, ಕೊಟ್ಟಿಗೆ ಇವೆಲ್ಲವೂ ಲಕ್ಷ್ಮೀ ಸ್ವರೂಪ ಎಂದು ಪೂಜೆ ಮಾಡ್ತಾರೆ. ಈ ದಿನ ಮಾಡಿದ ಗಂಗೆ ಪೂಜೆ ನೀರನ್ನು ನರಕ ಚತುರ್ದಶಿ ದಿನ ಅಂದರೆ ಮರುದಿನ ಹಂಡೆಗೆ ಹಾಕಿಕೊಂಡು ಸ್ನಾನ ಮಾಡಿದರೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಎಂಬ ಉಲ್ಲೇಖವಿದೆ. ಧನ್ಯವಾದಗಳು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಭಾರತಿ ಮೇಡಮ್ಗೆ ಮತ್ತೆ ಮಹತಾರ್ ಫೌಂಡೇಶನ್ ಅವರಿಗೆ ಧನ್ಯವಾದ. ಮೇಡಮ್ ಚೆನ್ನಾಗಿತ್ತಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರಿ. ಚಿಕ್ಕದಾಗಿ ಚೊಕ್ಕದಾಗಿ ನಾವು ಹೇಗ್ ಹಬ್ಬ ಆಚರಣೆ ಮಾಡ್ಬೇಕು, ಯಾಕೆ ಮಾಡ್ಬೇಕು ಅಂತಾನು ಹೇಳಿದ್ರಿ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಮ್ ನೆಕ್ಸ್ಟ್ ಶ್ಯಾಮಲಾ ಮೇಡಮ್. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ಧ್ಯಾನ ತುಂಬಾ ಚೆನ್ನಾಗಿತ್ತು. ಇದು ಪಿರಮಿಡ್ ಹಾಕೊಂಡ್ರೆ ಒಳ್ಳೇದಾಗುತ್ತೆ ಮೇಡಮ್. ಇಷ್ಟು ದಿವ್ಸಕ್ಕಿಂತ ನಿನ್ನೆ ಇವತ್ತು ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೇಳಿ ಮೇಡಮ್. ಪರಿಪಾಲಿಸೋ ಗಣನಾಥ
ವರ ನೀಡಿ ಸಲಹೋ ವಿಘ್ನೇಶ. ಚಿತ್ತವ ಬೆಳಗಿಸೋ ಗಣನಾಥ, ಹತ್ತವತಾರದ ವಿನಾಯಕ. ನಡೆ ನೀನೆ ನುಡಿ ನೀನೆ ಗಣನಾಥ, ಜಡತೆಯ ಕಳೆಯೋ ಲಂಬೋದರ. ಪರಿಪಾಲಿಸೋ ಗಣನಾಥ, ವರ ನೀಡಿ ಸಲಹೋ ವಿಘ್ನೇಶ. ಚಲ ನೀಡೋ ಬಲ ನೀಡೋ ಗಣನಾಥ, ದಳಪತಿಯೇ ಕಾಪಾಡೋ ಗಜಾನನ. ಶ್ರದ್ಧೆಯ ಸಿರಿ ಸಾಕೋ ಗಣನಾಥ, ವಿದ್ಯೆಯ ಬೆಳಗಿಸೋ ಹೇ ಬೆನಕ. ಮನ್ನಿಸಿ ನಡೆಸೋ ಗಣನಾಥ, ಸೊನ್ನೆಯ ಬೆಳೆಸೋ ಶಿವಾಸುತ. ಪರಿಪಾಲಿಸೋ ಗಣನಾಥ, ವರ ನೀಡಿ ಸಲಹೋ ವಿಘ್ನೇಶ. ವರ ನೀಡಿ ಸಲಹೋ ವಿಘ್ನೇಶ. ಧನ್ಯವಾದಗಳು. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಭಾರತಿ ಮೇಡಮ್, ನಾನು ಈಗ ಒಂದು ಹಾಡು ಹೇಳ್ತೀನಿ. ಹೇಳಿ ಮೇಡಮ್. ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ, ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ. ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ, ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ. ಭೂಮಿಗಿಳಿದ ಕೈಲಾಸ ನಿನ್ನ ಸನ್ನಿಧಿ, ನೇತ್ರಾವತಿ ನದಿ ಇದುವೆ ಆಸುರ ನದಿ. ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ, ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ. ಧರ್ಮಪಾಲ ದಯಾಶೀಲ ಮಂಜುನಾಥನೇ, ನಿನ್ನ ಚರಣ ಸೇವೆ ನಮ್ಮ ಗುರಿಯ ಸಾಧನೆ. ಕಾಳರಾತ್ರಿ ಕಾಳರಾಹು ಕುಮಾರಸ್ವಾಮಿಯೇ, ಪ್ರೇಮದಿಂದ ನಮಿಸುವೆವು ಹೆಜ್ಜೆ ಹೆಜ್ಜೆಗೆ. ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ, ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ. ಅಣ್ಣಪ್ಪ ಗುರುವೆ ನಿನಗೆ ಶರಣು ಎನ್ನುವೆ, ನಿನ್ನ ರಕ್ಷೆ ಇರಲು ನಾನು ಎಲ್ಲ ಗೆಲ್ಲುವೆ. ನ್ಯಾಯ ಮಾರ್ಗದಲ್ಲಿ ನಡೆದು ಧನ್ಯನಾಗುವೆ, ಧರ್ಮ ನಿನ್ನ ಕಾಯಲೆಂದು ಸದಾ ಬೇಡುವೆ. ನ್ಯಾಯ ನೀತಿ ಮೂರ್ತಿ ಸತ್ಯ ದೈವವೇ, ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ. ಧರ್ಮವನ್ನು ರಕ್ಷಿಸುವ ಶಕ್ತಿ ನೀಡು, ನಿನ್ನ ನಂಬಿ ಬಾಳುವ ಭಕ್ತಿ ನೀಡು. ಸತ್ಯವೇ ಗೆಲ್ಲುವ ನ್ಯಾಯ ನೀಡು, ನಮ್ಮ ಮನದ ಗುಡಿಯಲ್ಲಿ ವಾಸ ಮಾಡು. ನ್ಯಾಯ ನೀತಿ ಮೂರ್ತಿ ವೆತ್ತ ಸತ್ಯ ದೈವವೇ, ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ. ಮಹಾಮಹಿಮ ಮಂಜುನಾಥ ನಮೋ ಎನ್ನುವೆ, ನಮೋ ಎನ್ನುವೆ, ನಮೋ ಎನ್ನುವೆ. ತುಂಬಾ ಚೆನ್ನಾಗಿ ಆಡಿದ್ರಿ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮ್ಮ ಜೊತೆ ಸುಮಾರು ಜನ ಜೊತೆಗೆ ಹಾಡ್ತಿದ್ರು ಮೇಡಮ್. ಇದು ಹಳೆ ಸಾಂಗ್ ಅಲ್ವಾ ಮೇಡಮ್? ಓಲ್ಡ್ ಇಸ್ ಗೋಲ್ಡ್ ಅಂತ ಹಳೆ ಸಾಂಗ್ಗಳು ಎಲ್ಲಾರ್ಗು ಬರುತ್ತೆ. ಮಂಜುಳಾ ಮೇಡಮ್ ತುಂಬಾ ಚೆನ್ನಾಗಿ ಹಾಡಿದ್ರಿಮ್ಮ, ತುಂಬಾ ಚೆನ್ನಾಗಿತ್ತು. ಎಲ್ಲ ಸುಮಾರು ಜನ ಹಾಡಿದ್ರು ನಿಮ್ ಜೊತೆಗೆ. ನಮ್ಮ ಮೇಡಮ್ ಎಲ್ಲ ಮ್ಯೂಟ್ ಮಾಡ್ಕೊಂಡ್ ಜೊತೆಲೆ ಆಡಿದ್ರು ಆಗೋದು. ಅದು ವಿಡಿಯೋ ಬೇರೆ ಬೇರೆ ಬರುತ್ತೆ ಮೇಡಮ್. ಪ್ರೇಮಾ ಮೇಡಮ್ ಬಂದ್ರು, ಹಾಗೆ ಹೋದ್ರು. ಪ್ರೇಮಾ ಮೇಡಮ್ ಮಾತಾಡಿ. ಹಲೋ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್. ಮತ್ತೆ ಏನ್ ಸಮಾಚಾರ? ವೆಂಕಟರಮಣ ಸರ್ ಬಂದಿಲ್ಲ ನೀವತ್ತ? ಇಲ್ಲ ಮೇಡಮ್, ಅವ್ರೊಂಚೂರ್ ಕೆಲ್ಸದಲ್ಲಿದ್ದಾರೆ. ಅದೇ 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 ಹಾ ಮೇಡಮ್. ಈಗ ನೀವು ದೀಪಾವಳಿಯ ವಿಶೇಷ ಸಂಚಿಕೆಯಲ್ಲಿ ಏನಾದ್ರೂ ಹೇಳೋದಿದ್ರೆ ಹೇಳಿ ಮೇಡಮ್. ಏನ್ ಹೇಳ್ಬೇಕ್ರಪ್ಪ?
ಒಂದು ಹಾಡೋ, ಹಾಸ್ಯನೋ, ಕವನನೋ ಹಾಡು. ಏನ್ ಹೋದ್ವಾರ ಹೇಳ್ದೆ ನೀವ್ ಇರ್ಲಿಲ್ಲ. ನಾ ಕೇಳಿಸ್ಕೊಂಡೆ ಯಾವಾಗ? ವಿಡಿಯೋದಲ್ಲಿ, ರೆಕಾರ್ಡೆಡ್ ಹೌದಾ? ವಿಡಿಯೋದಲ್ಲಿ ಕೇಳಿಸ್ಕೊಂಡೆ. ಯಾವ್ದು ಹೇಳ್ದೆ ಹೇಳ್ರಿ? ವಾ, ಇದು ಕಷ್ಟ. ಮೇಡಮ್ ಅಂಗಲ್ಲತ್ತವ ನೀ ಬಲ್ ಮೋಜುಗತ್ತವ ನೀ ಬಲ್ ಸೋಜುಗತ್ತವ. ಆತರ ಎಲ್ಲ ಅದಲ್ಲ. ಹೇಳಕ್ ಬರಲ್ವಲ್ಲ ಮೇಡಮ್ ನಮ್ಗೆ, ಅದಕ್ಕೆ ಹೇಳಿದ್ದು ಬರಲ್ಲ ಅಂತ. ಚೆನ್ನಾಗ್ ಹೇಳ್ತೀರಾ ಹೇಳಿ ಮೇಡಮ್, ನಮ್ಗೂ ಹಳೇವೆಲ್ಲ ಜ್ಞಾಪಕ ಬರ್ತವೆ ನೀವ್ ಹೇಳ್ತಿದ್ರೆ. ಪ್ರೇಮ ಅಲ್ಲ ಮೇಡಮ್ ಹೇಳ್ರಿ. ಮತ್ತು ಅದನ್ನ ಹೇಳ್ಬೇಕಾ? ಬೇರೆದ್ ಹೇಳ್ರಿ. ಹೋದ್ವಾರ ಅಂತ ಹೇಳಿ ನವಣಿಯ ಕುಟ್ಟಿ ಕುಟ್ಟಿ ಅದನ್ನ ಹೇಳಿದೆ ಹೋದ್ವಾರ. ಹೇಳ ಅಂತ ಅದನ್ನ ಹೇಳಿ ಹೇಳಿ. ಮೇಡಮ್. ನವಣಿಯ ಕುಟ್ಟಿ ಕುಟ್ಟಿ ನೊಯ್ದಾವ 2 ರೊಟ್ಟಿ. ನವಣಿಯ ಕುಟ್ಟಿ ಕುಟ್ಟಿ ನೊಯ್ದಾವ 2 ರೊಟ್ಟಿ. ಬೆಳವಲ್ಲ ನಾಡಿಗೆ ನನ್ಯಾಕ ಕೊಟ್ಟಿ, ನನ್ಯಾಕ ಕೊಟ್ಟಿ. ಮುಂಜಾನೆ ಏಳುದ ಗಟ್ಟಿ ಹೊಡಿಬೇಕ್ರಿ ಅಂಗಳ ಕಟ್ಟಿ. ಮುಂಜಾನೆ ಏಳುದ ಗಟ್ಟಿ ಹೊಡಿಬೇಕ್ರಿ ಅಂಗಳ ಕಟ್ಟಿ. ಹೊರಬೇಕ ನೀರಿನ ಕೊಡವ ಬಗಲಾಗ ಹೆಬ್ಬಣ ಪುಟ್ಟಿ. ನವಣಿಯ ಕುಟ್ಟಿ ಕುಟ್ಟಿ ನೊಯ್ದಾವ 2 ರೊಟ್ಟಿ. ಬೆಳವಲ ನಾಡಿಗೆ ನನ್ಯಾಕ ಕೋಟಿ, ನನ್ಯಾಕ ಕೋಟಿ. ಅತ್ತಿ ತಾಳ ಎಟ್ಟಿ ಮಾಡ್ತಾಳ್ರಿ ನನ್ನ ಕೊಟ್ಟಿ. ಅತ್ತಿ ತಾಳ ಎಟ್ಟಿ ಮಾಡ್ತಾಳ್ರಿ ನನ್ನ ಕಟ್ಟಿ. ಬೆಳವಲ ನಾಡಿಗೆ ನನ್ಯಾಕ ಕೋಟಿ, ನನ್ಯಾಕ ಕೋಟಿ. ಮಾವ ಇದ್ದಾನ ಗಟ್ಟಿ, ಮಾವ ಇದ್ದಾನ ಗಟ್ಟಿ ಹೊಡಿತಾನ್ರಿ 108 ರೊಟ್ಟಿ. ಮಾವ ಇದ್ದಾನ ಗಟ್ಟಿ ಹೊಡಿತಾನ್ರಿ 108 ರೊಟ್ಟಿ. ಬಡಿಬೇಕ ಜೋಳದ ರೊಟ್ಟಿ ಬೆಳಗಿನ ಜಾವ ಎದ್ದು. ನವಣಿಯ ಕುಟ್ಟಿ ಕುಟ್ಟಿ ನೊಯ್ದಾವ 2 ರೊಟ್ಟಿ. ಬೆಳವಲ ನಾಡಿಗೆ ನನ್ಯಾಕ ಕೋಟಿ, ನನ್ಯಾಕ ಕೋಟಿ. ನೋಡ್ರಿ ಮುಗೀತು ಹಾಡು. ಜಾನಪದ ಗೀತೆ ನಾವು ಚಿಕ್ಕ ವಯಸ್ಸಿನಾಗ ಮಾಡಿದ್ವಿ, 7th ಸ್ಟ್ಯಾಂಡರ್ಡ್ ಇದ್ದಾಗ ಡ್ಯಾನ್ಸ್. ಎಷ್ಟು ಚೆನ್ನಾಗಿ ಅದನ್ನ ನೆನ್ಪಿಟ್ಕೊಂಡು ನಮ್ಗೆಲ್ಲರಿಗೂ ಉಣ ಬಡಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಮಾ, ಥ್ಯಾಂಕ್ ಯು, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ನೋಡಿ ನಮ್ಮ ಸುಜಾತಾ ಮೇಡಮ್, ನಮ್ಮ ಹಿರಿಯ ಮಾಸ್ಟರ್, ಕನ್ನಡ ಕಲ್ತು ಹಾಡ್ತಿದಾರೆ ಇವಾಗ. ಹಾಡಿ ಮೇಡಮ್. ತುಂಬಾ ದಿನ ಆಯ್ತು ಸುಜಾತಾ ಮೇಡಮ್ ಬಂದು. ನೀವು ಹಾಡಿದ್ದಕ್ಕೆ ಅವರು ಬಂದ್ರು ಹಾಡೋದಿಕ್ಕೆ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ ಮಾ ಸುಜಾತಮ್ಮ. ಸುಜಾತಾ ಮೇಡಮ್ ಅನ್ಮ್ಯೂಟ್ ಮಾಡ್ಕೊಳ್ಳಿ, ನಿಮ್ ವಾಯ್ಸ್ ಕೇಳಿಸ್ತಿಲ್ಲ. ಮಾಡಿ ಹೇಳಿ ಮಾ. ಆಯ್ತಲ್ವಾ? ಆಯ್ತು ಮೇಡಮ್ ಮರಾಠಿ ಸಾಂಗ್ ಹಾಡಿ ಮೇಡಮ್. ಸುಜಾತಾ ಮೇಡಮ್ ಮರಾಠಿ ಹಾಡ್ರಿ. ಮರಾಠಿ ಅಂದ್ರೆ ನಿಮಗ್ ಬರಲ್ಲ. ಇಲ್ಲ ಕಲಿತೀನಿ ಅಂತ ಅದನ್ನು ನಂದ್ 2 ಅರ್ಧ ಆಗ್ಬಿಟ್ಟವ್ರಿ ಮೇಡಮ್. ಮಂಜುಳಾ ಮೇಡಮ್ ಈ ಕಡೆ ಕನ್ನಡನೂ ಇಲ್ಲ, ಈ ಕಡೆ ಮರಾಠಿನೂ ಇಲ್ಲ. ಹಾಡ್ತೀನಂತ ಅದನ್ನು ಹಾಡ್ತೀನಂತ. ಎಲ್ಲಾರ್ದು ಹೆಸರು ತಗೊಂಡ್ ಹಾಡ್ಬೇಕಾಗ್ಯದ ನನಗ. ಅದನ್ನ ಕಲೀಲಿಕತ್ತೀನಿ ಮೇಡಮ್. ನೀವು ರಮೇಶ್ ಅಣ್ಣಾರ ತುಂಬಾ 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 ನಮಗ ಹಿಂದಿಂದು ನೆನಪು ಮಾಡಿಕೊಟ್ರಿ. ನಿಮ್ದ್ ಹಾಡು ತುಂಬಾ ಅದ್ಭುತವಾಗಿತ್ತು. ಅದ್ರೊಳಗ ಅರ್ಥದಷ್ಟು ನನ್ನಲ್ಲಿ ಅದು ಒಂದು ಹಿಡಿಯೋದರಿ, ಸಣ್ಣದು ಶಾರ್ಟ್ಕಟ್. ನೀವು ಪೂರ್ಣ ಹಾಡಿದ್ರಿ ಸರ್. ತುಂಬಾ ತುಂಬಾ ನನ್ಗೆ ತುಂಬಾ ಹಿಡಿಸ್ತು ಸರ್. ತುಂಬಾ ಚೆನ್ನಾಗಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಇವಾಗ ದೀಪಾವಳಿ ಇದೆ ಅಲ್ಲ ಮೇಡಮ್, ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಹೇಳಿ ಅದು ನಂದು ಹಳೆ ಹಾಡೆ ಹಾಡ್ತೀನ್ರಿ. ರಮೇಶ್ ಅಣ್ಣಾರ ಹಾಡ್ಲಲ್ರಿ? ಅಲ್ಲ ಆವಾಜ್ ಕೇಳಿಸ್ತಿದೆ ಎಲ್ರಿ ಸರ್? ಕೇಳಿಸ್ತಿದೆ. ಹಳೇದ ಇದು ಕಾಯಂದ ಹಾಡುವಂತ ಹಾಡು. ಅದು ಬಾಯಿಯೊಳಗೆ ಕೂತಿದೆ ಅಷ್ಟೇ ಹಾಡ್ತೀನಿ. ಯಾಕಂದ್ರೆ ಉಳ್ದದ್ದು ಎಲ್ಲಾ ಅಕ್ಷರನು ಸೇರಿಸಿ ಹಾಡೋದು ಸ್ವಲ್ಪ ಕಷ್ಟ ಆಗ್ತಾ ಇದೆ ನನ್ಗೆ. ಇದನ್ನ ಹಾಡ್ತೀನ್ರಿ.
ದೀಪಾವಳಿಯ ಎಲ್ಲರಿಗೂ ಮೊದಲಿಗೆ ಶುಭಾಶಯಗಳು. ಎಲ್ಲ ಆತ್ಮ ಬಂಧುಗಳಿಗೆ ದೀಪಾವಳಿ ಹೀಗೆ ನಗು ನಗುತ್ತಾ ಎಲ್ಲರೂ ಮಾಡಲೆಂದು ಹಾರೈಸುತ್ತೇನೆ ಸರ್ ಮೇಡಮ್. ಎಲ್ಲ ಆತ್ಮಜ್ಞಾನಿಗಳಿಗೂ ಎಲ್ಲರೂ ಚೆನ್ನಾಗಿರ್ರಿ. हे ईश्वरा सर्वांना चांगलं बुद्धी दे, आरोग्य दे. सर्वांना ऐश्वर्यात आनंदात ठेव. सर्वांना चांगलं कर, बुद्धी कर. आवाज ಬರ್ತದ ಇಲ್ರಿ? ಯಾರ್ದಾರ ಆವಾಜ್ ಬರ್ಲಿಕತ್ತದ ಸರ್ ಮೇಡಮ್? ಯಾರ್ದಾರ आवाज ಬರ್ಲಿಕತ್ತದ? हे ईश्वरा सर्वांना चांगलं बुद्धी दे, आरोग्य दे. सर्वांना सुखात आनंदात ऐश्वर्यात ठेव. सर्वांचा भल कर, कल्याण कर, रक्षण कर. आणि तुझ्या गोड नाम मुखात अखंड राहू दे. ईश्वर म्हणतो तथास्तु, तथास्तु, तथास्तु. ಎಲ್ಲಾರು ಸುಖಿಯಾಗಿರ್ಲೆಂದು ಕೇಳಿಕೊಳ್ಳುತ್ತೇನೆ ಇನ್ನು ವರ್ಷದಲ್ಲಿ. ಇವಾಗ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅಂತ ಹಾಡ್ತೀನಿ ನೋಡ್ರಿ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀನು, ಶ್ರೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀನು, ಶ್ರೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ. ಹೆಜ್ಜೆಯ ಮೇಲೆ ಹೆಜ್ಜೆಯ ನೀಕುತ, ಹೆಜ್ಜೆಯ ಮೇಲೆ ಹೆಜ್ಜೆಯ ನೀಕುತ, ಗೆಜ್ಜೆಯ ಕಾಲಿನ ನಾದವ ಬೀರುತ, ಸಜ್ಜರ ಸಾದರ ಪೂಜೆಯ ವೇಳೆಗೆ ಮಜ್ಜಿಗೆಯೊಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀನು, ಶ್ರೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ. ಅತಿ ತಗಲದೆ ಭಕ್ತರ ಮನೆಯೊಳು, ಅತಿ ತಗಲದೆ ಭಕ್ತರ ಮನೆಯೊಳು, ನಿತ್ಯ ಮಹೋತ್ಸವ ನೀತಿ ಸುಮಂಗಲೆ. ವಿತ್ತುದರ ಮರ ಚಿತ್ತದಿ ಹೊಳೆಯುವ ನಿತ್ಯ ನಿರಂಜನ ಪುತ್ಥಳಿ ಬೊಂಬೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀನು, ಶ್ರೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ. ಶಂಕೆಯು ಇಲ್ಲದೆ ಭಾಗ್ಯವ ಕೊಡಲು, ಶಂಕೆಯು ಇಲ್ಲದೆ ಭಾಗ್ಯವ ಕೊಡಲು, ಕಂಕಣ ಕೈಯ ತಿರವುತ ಬಾರೆ. ಕುಂಕುಮಕ್ಕಿಂತ ಪಂಕಜಲೋಚನೆ ವೆಂಕಟರಮಣನ ಬಿಂಕದ ರಾಣಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀನು, ಶ್ರೀ ಸೌಭಾಗ್ಯ ಲಕ್ಷ್ಮಿ ಬಾರಮ್ಮ. ಸಕ್ಕರೆ ತುಪ್ಪವ ಕಾಲುವೆ ಹರಸಿ, ಸಕ್ಕರೆ ತುಪ್ಪವ ಕಾಲುವೆ ಹರಸಿ, ಶುಕ್ರವಾರದ ಪೂಜೆಯ ವೇಳೆಗೆ ಅಕ್ಕರೆಯುಳ್ಳ ರಗಿಳಿರಂಗನ ಚೊಕ್ಕ ಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀನು, ಶ್ರೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹಾಡಿದ್ರಿ ಸುಜಾತ ಅವರೇ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಇದೇ ತರನೇ ನೀವು ಎಲ್ಲ ಹಾಡ್ತಾ ಇರ್ಬೇಕು, ಎಲ್ಲ ಸಂತೋಷವಾಗಿರ್ಬೇಕು ಮೇಡಮ್. ತುಂಬಾ ಆನಂದ ಆಗುತ್ತೆ ನೋಡಿ. ಇದ್ರಲ್ಲೂ ನೋಡಿ ಎಷ್ಟು ಸಂತೋಷವಾಗಿ ಇವರೆಲ್ಲ ನಮ್ಗೆ ಸ್ಫೂರ್ತಿ. ಭಾರತೀಯವರೇ ಎಷ್ಟು ನೋಡಿ, ಎಷ್ಟು ಆನಂದವಾಗಿ ಅವರು ನೋಡಿ ಇದೆ ಅವರಲ್ಲಿ, ಆಯ್ತಾ? ಮನ್ಸು ಹೆಂಗಿದೆ ನೋಡಿ ಅವ್ರಿಗೆ, ಎಷ್ಟು ಉತ್ಸಾಹದಲ್ಲಿದ್ದಾರೆ. ಅವ್ರಿಂದ ನಾವು ಕಲಿಬೇಕಾಗಿದೆ, ಎಷ್ಟೋ ಪಾಠ ಇದೆ ಅವರಿಂದ. ಹಂಗೇನಿಲ್ಲ ಸರ್, ನನಗೆ ಕಲಿಬೇಕಾಗಿದೆ ಸರ್, ತುಂಬಾ ಕಲಿಬೇಕಾಗಿದೆ ನನಗೆ. ಇಲ್ಲ, ನೀವೆಲ್ಲ ಹಿರಿಯರಮ್ಮ, ನಮ್ಗ್ ಮಾರ್ಗದರ್ಶನ ನೀಡ್ಬೇಕು ನೀವು, ಗೊತ್ತಾ? ಮಾಡಿ ಮಾಡಿ ತುಂಬಾ ಕಲಿಯೋದಿದೆ. ನಾನು ತುಂಬಾ ಸಣ್ಣವಳು ವಿದ್ಯೆದಲ್ಲಿ ಅನ್ರಿ, ಅದ್ರಲ್ಲಿನೂ ತುಂಬಾ ಚಿಕ್ಕವಳು. ನಿಮ್ಮಷ್ಟು ಜ್ಞಾನ ಇಲ್ಲ ಸರ್ ನಮ್ಮಲ್ಲಿ. ಕಲಿತಾ ಇದೆ. ರಂಗನಾಥ್ ಗುರುಜಿಗಳು ಇಲ್ಲಿಗೆ ತಂದು ನಿಲ್ಲಿಸಿದ್ದಾರೆ. ಇನ್ನು ಎಲ್ಲಿಯ ತನ ಹೋಗುತ್ತದೆ ನೋಡೋಣ ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು.
ಆಮೇಲೆ ಬೆಳಿಗ್ಗೆ Thank you. ಬೆಳಿಗ್ಗೆ ಹೊತ್ತು ಭಾರತಿ ಮೇಡಮ್ ಅವ್ರೆ ರಂಗನಾಥ್ ಗುರುಜಿ ಅವ್ರು ಹೇಳಿದ್ರು ಮಾತಾಡಿ ಅಂತ ಕೆಲವರೆಲ್ಲ ಅರ್ಧ ಗಂಟೆ 1 ಗಂಟೆ ಎಲ್ಲ ಮಾತಾಡಿದ್ದಾರೆ ಮೇಡಮ್ ಇವತ್ತು. ತುಂಬಾ ಜನ ಬೆಳಿಗ್ಗೆ ಹೌದು ಹೊತ್ತು ನೋಡಿದ್ರಲ್ಲ ಝೂಮ್ ಮೀಟಿಂಗ್ ನಲ್ಲಿ ಗಾಯತ್ರಿ ಕೇಳಿದೇನ್ರಿ ಸರ್. ಸುಮಾರು ಜನ ಹೋಯ್ತು. ಹಂಗಾಗಿ ಜಾಸ್ತಿ ಜನರನ್ನ ತರಬೇಕು ಈ ಧ್ಯಾನದ ಮಾರ್ಗಕ್ಕೆ. ಯಾಕೆಂದ್ರೆ ಇದ್ರಲ್ಲಿ ಸಿಗೋ ಹೌದು ಆನಂದ ಎಲ್ಲಾರ್ಗು ಹಂಚಿದ್ರೆ ಎಲ್ಲಾರ್ಗು ಸಂತೋಷ ಆಗುತ್ತೆ ಅಷ್ಟೇ. ನಡೆದಿದೆ sir. ಸರ್, ಪ್ರಯತ್ನ ನಂದು ನಡೆದಿದೆ. ಅದು ಹಾ. ಎಲ್ಲಿಗ್ ತಂದ್ ಹಚ್ತಾನೆ ನೋಡೋಣ. ನನಗ ತುಂಬಾ ಆಕಾಶದಲ್ಲಿ ಹಾರುವುದಿದೆ ಸರ್. ಅಯ್ಯೋ ಎಲ್ಲರನ್ನು ಕರ್ಕೊಂಡು ಸಂತೋಷ ಹಾರುವುದಿದೆ. ಮೇಡಮ್. ಆಕಾಶದಲ್ಲಿ ಹಾರುವುದಿದೆ ಎಲ್ಲರನ್ನು ಕರ್ಕೊಂಡು, ನಾನೊಬ್ಬಳೇ ಅಲ್ಲ. ಅಲ್ಲ ನೀವು ಸುಜಾತ ಅವರೇ ಏನಂದ್ರೆ ನಾನು ಹೇಳ್ದಲ್ಲ ಅವತ್ತೇ ಹೇಳ್ದಲ್ಲ, ಕಾಣನದಿ ಮಲ್ಲಿಗೆಯು ಮೌನದಿಂಬಿರಿದು ನಿಜ ಸೌರಭವ ಸೂಸಿ ತಾನಲ್ಲೆಯ ಪಿಂತಿರ್ದು ದೀನತೆಯ ತೋರಿ ಅಭಿಮಾನವನ್ನು ತೆರೆದು ಗಣನು ನಾನೆಲ್ಲ ಎಂಬ ಎಣಿಕೆ ತೋರಿಸೆ ಜಗದ ಪುಗಳಿಕೆಗೆ ಬಾಯ್ ಬಿಡದೆ. ಹಂಗೆ ನೀವೊಂದು ಆತರ ನಿಮ್ಗೆ ನೋಡಿದ ತಕ್ಷಣ ಜನರು ಅಟ್ರಾಕ್ಟ್ ಆಗ್ತಾರೆ ನಿಮ್ಮನ್ನ. ಧ್ಯಾನದ ಮಾರ್ಗ ಬಂದ್ಬಿಡ್ತಾರೆ ಅವರು. ಆಗ್ಲಿ ಸರ್, ಹಂಗೆ ಎಲ್ಲರದು ಕಲ್ಯಾಣ ಆಗ್ಲಿ ಅಂತ ನಾನು ಬಿಡ್ಕೊಳ್ಳೋದು. ಸರ್ವೇ ಜನ ಸುಖಿನೋ ಭವಂತು ಅಂತ ಎಲ್ಲಾರ್ಗು ಆಚರಿಸಿರ್ಬೇಕು ನಾವು. ಓಕೆ ಸರ್, ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ಸುಜಾತ ಮೇಡಮ್, ನೀವೆಲ್ಲಿ ಕಲ್ತ್ರಿ ಈ ಸಾಂಗ್ ಅನ್ನ? ನಾವು ಸಣ್ಣಂದಿರುತ್ತಲೇ ಕರ್ನಾಟಕದಲ್ಲಮ್ಮ, ಯಾಕ ನಾವು ಡೈಲಿ ಪೂಜಾ ಮಾಡುವ ಮುಂದೆ ಎಲ್ಲ ಶುಕ್ರವಾರ ಮಂಗಳವಾರ ನಮ್ ತಾಯಿ ಹಾಡಿಸ್ತಿದ್ಲು ಇದು ಹಾಡು. ತುಂಬಾ ಪ್ರೀತಿಯಿಂದ ಹಾಡಿದ್ರೆ ಮೇಡಮ್. ಅದ್ರಲ್ಲಿ ನೀವು Thank you. ಶ್ರೀ ಅಂತಾನು ಸಹ ಸೇರ್ಸ್ಕೊಂಡ್ರಿ. ನಿಮ್ಮ ಭಕ್ತಿ ನಿಮ್ಮ ಪ್ರೀತಿ ಎರಡು ಆ ಹಾಡಲ್ಲಿ ತುಂಬಿ ಹಾಡಿದ್ರಿ. ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್. ಇನ್ನೊಂದ್ ಏನ್ ಗೊತ್ತಾ, ಅದ್ರಲ್ಲಿ ಕ್ಯಾಸೆಟ್ ಅಲ್ಲಿ ಹಾಡಿ ಕೇಳಿ ನೀವ್ ಇವಾಗ ಕಲಿತೀನಿ ಅಂತಿದ್ದೀರಲ್ವಾ, ಕ್ಯಾಸೆಟ್ ಹಾಕೊಂಡ್ ಕೇಳಿ ಅದ್ರಲ್ಲೇ ಇರೋ ಹಾಗೆ ಹಾಡಿ. ನೀವೆಷ್ಟು ಚೆನ್ನಾಗಿದೆ ವಾಯ್ಸು ಅಂದ್ರೆ ಅಷ್ಟ್ ಚೆನ್ನಾಗಿದೆ. ನೀವ್ ಅದೇ ರೀತಿ ಹಾಡ್ತೀರಾ. ಆದ್ರೆ ಒಂದು ಎಕ್ಸ್ಟ್ರಾ ಸೇರಿಸ್ಕೊಂಡ್ರೆ ನಮ್ಗೆ ಅದು ಟ್ಯೂನ್ ಹಾಕುವಾಗ ಕಷ್ಟ ಆಗುತ್ತೆ. ಅದ್ರಲ್ಲಿ ಇರೋ ಹಾಗೆ ನೀವ್ ಹಾಡ್ತಿರಲ್ಲ, ಸೇಮ್ ಸಿಂಗರ್ ಆಗಿ ಹಾಡ್ತೀರಾ ಮೇಡಮ್. ನಂಗಿದು ಬಾರಿ ಖುಷಿ ಆಯ್ತು. ಮೇಡಮ್, ನಾನು ನಿಮ್ಗೆ ಹೇಳ ಮಂಜುಳಾ ಮೇಡಮ್, ಅದು ನಿಜವಾಗ್ಲೂ ನನ್ಗೆ ಯಾಕೆ ಸೇರ್ತಿದೆ ಅಂದ್ರೆ ಭೀಮಸೇನ್ ಜೋಶಿ ಅವ್ರ ಹಾಡಿದ್ದು ತುಂಬಾ ರಾಗದಲ್ಲಿ ಹಾಡಿದಾರಲ್ಲೇ, ಆ ಹಾಡು ನನ್ಗೆ ತುಂಬಾ ಸೇರ್ತಾ ಇದೆ ಮೇಡಮ್, ಭೀಮಸೇನ್ ಜೋಶಿ ಅವ್ರದ್ದು. ಆದರೆ ಅವ್ರಂಗ ನನಗ ಬರಲ್ಲ ಅಂತ ಹೇಳಿ ನನ್ನ ಭಾಷೆ ಹೇಗಿದೆ, ನನ್ನ ಧ್ವನಿ ಹೇಗಿದೆ, ನಾನು ಹಾಗೆ ಹಾಡ್ತೀನಿ ಅಷ್ಟೇ. ನೀವು ಭೀಮಸೇನ್ ಜೋಶಿ ಹಿಂದೂಸ್ತಾನಿಗೆ ಹೋಗ್ಬೇಡಿ, ನಿಮ್ಮ ಪ್ರೀತಿಯಿಂದ ನೀವು ಹಾಡಿ, ಪ್ರೀತಿಯಿಂದ ಹಾಡಿ. ಹೌದೌದು, ನೀವು ತುಂಬಾ ಚೆನ್ನಾಗಿ ಹಾಡಿದ್ರಿ ಮೇಡಮ್. ಎಲ್ಲಾರು ಇಲ್ಲಿ ಸಿಂಗರೇ ಇದ್ದಾರೆ, ಕವಿಗಳಿದ್ದಾರೆ, ಎಲ್ಲಾರು ತಮ್ಮಲ್ಲಿ ಗುಣಗಳೇನಿವೆಲ್ಲ ಎಲ್ಲಾ ನಮ್ಮ ರಂಗನಾಥ ಗುರೂಜಿಗಳು ಹೊರಗೆ ಹಾಕ್ಲಿಕ್ಕತ್ತಿದ್ದಾರೆ ಮೇಡಮ್. ನಾವ್ ಮನಿಯೊಳಗೆ ಕೂತು ಅದು ಬೋರ್ಗಲ್ಲಿನ ಮೇಲೆ ನೀರು ಎರೆದ ಹಾಗೆ ಆಗಿದೆ ನಮ್ದು ಶರೀರನು, ಆಮೇಲೆ ಎಲ್ಲಾನು. ಈಗ ಅವೆಲ್ಲಾ ಹೊರಗ್ ಬೀಳಿಕತ್ತೇವ ಅಷ್ಟೇ. ಥ್ಯಾಂಕ್ ಯು ಮೇಡಮ್. ಮರಾಠಿಯಲ್ಲಿ ವೆಂಕಟರಮಣದ ಸಾಂಗ್ ಬರೋದಿಲ್ವಾ ಮೇಡಮ್? ಯಾವ್ದ್ರಿ? ಇದು ಭಜರೆ ಮನೋ ನಿತ್ಯ ನಿರಂತರ ವೆಂಕಟರಮಣಾಂಗ ತೊಗೆಲೆದಯೇನ ವಿರಾಮ ಮೆಲ್ತಾಳೆ ಜನ್ಮಾಂಚೆ ಭ್ರಮಣಾಂಗ. ಅದು ಬರೋದಿಲ್ಲ ನಿಮ್ಗೆ ಇಲ್ಲ ಮರಾಠಿದು? ಮೇಡಮ್, ಅದು ಕಲ್ತಿಲ್ಲ, ನಾ ವೆಂಕಟರಮಣ ಕಲ್ತಿಲ್ಲ. ಆದ್ರೆ ಇದು ಭಜನ್ದೊಳಗ್ ಕೇಳಿದೀನಿ ಅಷ್ಟೇ, ಕೇಳಿದೀನಿ. ಭಜನ್ದೊಳಗ್ ಬರ್ತದ ಮೇಡಮ್ ಇದು. ನಿಮ್ದು ತುಂಬಾ ಚೆನ್ನಾಗಿದೆ, ತಾಳ್ನು ಚೆನ್ನಾಗ್ ಹಾಕ್ತ್ರಿ, ಇದೂನು ಬಾರ್ಸ್ಲಿಕ್ ಬರ್ತದ ಅನಸ್ತದ ನಮ್ಗೆ ನಿಮ್ ಕೈ ಎಲ್ಲಾ ನೋಡಿದ್ನಿ ಅಂದ್ರೆ. ತುಂಬಾ ಥ್ಯಾಂಕ್ ಯು. ಮಂಜುಳಾ ಮೇಡಮ್, ನೀವು ಕ್ಲಾಸ್ಗಳು ತಗೊಬೋದಮ್ಮ, ನೀವು ಕ್ಲಾಸ್ಗಳೆಲ್ಲ ತಗೊಬೋದು. ಹಾಡ್ ತುಂಬಾ ಚೆನ್ನಾಗಿ ಹಾಡ್ತೀರಾ, ಕ್ಲಾಸ್ಗಳೆಲ್ಲ ತಗೊಬೋದು. ಹಾ ಸರ್, ಬರ್ತಾರೆ ಸರ್. ಮಂಜುಳಾ ಅವರು ಕ್ಲಾಸ್ಗಳು ಸ್ವಲ್ಪ ಅದ್ರ ಬಗ್ಗೆ ಒಂದು ಇದು ಮಾಡ್ಬಿಡೋಣ ಮೇಡಮ್, ಒಂದು ಟೈಮ್ ಕೊಟ್ಟು ಅದನ್ನ ಮಾಡ್ಬಿಟ್ರೆ ಅದು ಸ್ವಲ್ಪ ಯಾರು ಅದರಲ್ಲಿ ಉತ್ಸಾಹ ಇರ್ತಾರೋ ಅವ್ರಿಗೆಲ್ಲ ಸ್ವಲ್ಪ ಇದು ಉತ್ತೇಜನ ಸಿಗುತ್ತೆ. ಹೌದು ಸರ್. ಹೌದು, ನಿಜವಾಗ್ಲು. ನೆಕ್ಸ್ಟ್ ರೂಪಾ ಮೇಡಮ್ ಅವರು ಒಂದು ಏನಾದ್ರೂ ಒಂದು ಪದ ಹಾಕ್ಬೇಕಾಗಿ ಕೇಳ್ಕೊತೀವಪ್ಪ ನಮ್ ರೂಪಾ ಮೇಡಮ್ನ. ಮೇಡಮ್ ರೂಪಾರ್ ಚೆನ್ನಾಗ್ ಆಡ್ತಾರೆ, ಒಂದ್ ದಿವ್ಸ ಆಡಿದ್ರಲ್ಲ. ಕೇಳ್ಸೋದು. ಕಡಲನು
ಇನ್ನೊಂಚೂರ್ ಜೋರಾಗಿ ಆಡಿ ಮೇಡಮ್. ಮುಗಿಲೇ ಕಿರಣವು ಮುಗಿಲ ಕೇಳಿದೆ ರೂಪಾ ಮ್ಯಾಮ್, ನಾನು ನಿಮ್ ಮೊಬೈಲ್ ಒಂಚೂರ್ ಕೆಳಗಡೆ ಇಟ್ಕೊಳ್ಳಿ, ಇನ್ನೊಂಚೂರ್ ಜೋರಾಗಿ ಆಡಿ ಮ್ಯಾಮ್. ಕಡಲನು ಕಾಣ ಹೊರಟಿರೋ ಕರಗೋ ಕರಗೋ ಮುಗಿಲೇ ಕಿರಣವು ಮುಗಿಲ ಕೇಳಿದೆ ನಾನು ಜೊತೆಗೆ ಬರಲೇ ಅಲ್ಲೊಂದಿದೆ ದೋಣಿ ತೇಲಾಡುತ್ತಾ ಏಕಾಂತವಾಗೀಗ ಮರೆಯಾಗುತ್ತ ನಾವೇ ಕಂಡ ಕನಸು ಅನಲಿ ಅದಕ್ಕೆ ನಿನ್ನ ಹೆಸರ ಇಡಲೇ ನೆಕ್ಸ್ಟ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ರೂಪಾ ಮೇಡಮ್. ಹಾಗೆ ಇನ್ನೊಂಚೂರ್ ಜೋರಾಗಿ ಹಾಡಿದ್ರೆ ಎಲ್ರಿಗೂ ಕ್ಲಿಯರ್ ಆಗಿ ಕೇಳಿಸಿರೋದು. ಅದೆಷ್ಟು ಮೇಡಮ್? ಓಕೆ ಮೇಡಮ್, ಚೆನ್ನಾಗಿ ಹಾಡಿದ್ರಿ. ನೆಕ್ಸ್ಟ್ ಇನ್ನೂ ಚೆನ್ನಾಗಿ ಇನ್ನ ಫುಲ್ ಸಾಂಗ್ಗೆ ಹಾಡಿ ಮೇಡಮ್. ಸರಿ ಮೇಡಮ್. ಮೇಡಮ್ ಧೈರ್ಯವಾಗಿ ಹಾಡಿ. ನಾವ್ ಇಲ್ಲಿ ಯಾರು ಎಲ್ಲಾರು ನಿಮ್ಮನೆಯವ್ರೆ ಮೇಡಮ್. ಎಲ್ಲ ನಾವ್ ನಿಮ್ ಮನೇಲಿರೋರೇನೆ, ಆದ್ರೆ ಬೇರೆ ಬೇರೆ ಮನೇಲಿ ಇದೀವ ಅಷ್ಟೇ. ಎಲ್ಲ ಒಂದೇ ಮನೆಯವ್ರೆ ಮೇಡಮ್. ವಾಯ್ಸ್ ಇಷ್ಟೇ ಮೇಡಮ್, ನಂದು ಜೋರಾಗಿ ಆಡಕ್ಕೆ ಆಗಲ್ಲ. ಓಕೆ ಮೇಡಮ್, ಈಗ 4 ಚುಕ್ಕೆ ಯಾರೋ ಬಂದಿದ್ದಾರೆ. ಈ ಚುಕ್ಕಿ ಚಂದ್ರಮ ಯಾರು ಅಂತ ನೋಡ್ಬಹುದಾ? ನಮ್ಮ ಚುಕ್ಕಿ ಚಂದ್ರಮರು ಯಾರು ಅಂತ ನೋಡ್ಬೋದಾ ಮಾಸ್ಟರ್? ನೆಕ್ಸ್ಟ್ ಲಕ್ಷ್ಮಿ ಕೊಲ್ಲಾಪುರ ಮೇಡಮ್, ನೀವು ಹೊಸಬ್ರ, ಎಲ್ಲಿರೋರು? ಮಂಜುಳಾ SN ಮೇಡಮ್, ಹೇಗಿದ್ದೀರಾ? ಹುಷಾರಾಗಿದ್ದೀರಾ? ಓಕೆ, ಲಕ್ಷ್ಮಿ ಕೊಲ್ಲಾಪುರ ಹೊಸಬ್ರಾಮ ನೀವು? ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸ್ಟಾರ್ಟಿಂಗ್ ಅಲ್ಲೇ ಒಂದು ರೆಡ್ ಮಾರ್ಕ್, ಅದನ್ನ ಟಚ್ ಮಾಡಿ ಮಾ. ಮಾಡಿ ಮಾತಾಡಿ ಮಾಸ್ಟರ್. ಇಲ್ಲ ಮೇಡಮ್, ಬಾಳ ದಿನ ಆಯ್ತು ಮೇಡಮ್ ನಾವ್ ಬಂದ್ ಇದ್ರೊಳಗೆ, ಆದ್ರೆ ಓಪನ್ ಮಾಡಿ ಮಾತಾಡಿಲ್ಲ ಮೇಡಮ್ ನಾವು. ಮಾತಾಡ್ಬೇಕಲ್ವಾ ಮೇಡಮ್? ಮಾತಾಡಿ ಮೇಡಮ್, ತೊಂದ್ರೆ ಇಲ್ಲ. ಎಲ್ಲಾ ನಿಮ್ ಮನೆಯವರೇ ಇಲ್ಲಿರೋರೆಲ್ಲಾರು. ಬಾಳ ಚೆನ್ನಾಗಿ ನಮಗ್ ಬಾಳ ಖುಷಿ ಆಗೈತೆ ಮೇಡಮ್ ಇದೆಲ್ಲಾ ನೋಡಿ. ನಾವೆಲ್ಲಾ ಧ್ಯಾನ ನಾವು ಮಾಡ್ತೇವೆ ಮೇಡಮ್, ಬೆಳಗ್ಗೆ ಅದು ಮಾಡ್ತಿರ್ತೇನೆ ನಾನು. ಓಕೆ ಮೇಡಮ್. ನೋಡಿ ಎಷ್ಟ್ ಚೆನ್ನಾಗ್ ಮಾತಾಡ್ತಾ ಇದ್ದೀರಾ. ಯಾವ್ದಾರ ಒಂದ್ ಪದ ಹಾಗೆ ಒಂದು ಮಾತಾಡಿಲ್ಲ ಮೇಡಮ್ ನಾವು. ಭಯ ಇಲ್ಲ ಮೇಡಮ್, ಎಲ್ಲ ನಿಮ್ ಮನೆಯವರೇ ನಾವು. ಮಾಡಿ ಮೇಡಮ್, ಒಂದೇ ಒಂದ್ ಪದ ಹಾಕಿ ಹಾಗೆ. ಹಾಡುದು ಬರಲ್ಲ ಮೇಡಮ್ ನಮ್ಗೆ. ಮೇಡಮ್ ನಿಮ್ಗೆ ಬರ್ದೇ ಇದ್ರೆ ಏನ್ ಬರ್ತದೆ, ಯಾವ ಹಾಡು ಬರ್ತದೆ, ಹೇಗ್ ಬರ್ತದೆ ಹಾಗಾಡಿ. ಹೆಂಗಿದೆ ಹಂಗೆ ಹಾಡಿ. ಹೆಂಗಿದೆ ಹಂಗೆ ಹಾಡಿ. ಹೇಳ್ರಿ, ಒಂದ್ ವಚನ ಹೇಳ್ರಿ. ಬಸವಣ್ಣವ್ರದ್ದು ಆತ್ಮಾದೇವಿದು ಒಂದ್ ವಚನ ಹೇಳ್ರಿ ಮೇಡಮ್. ಇವತ್ತ ಓಪನ್ ಮಾಡೋಣ ಮೇಡಮ್, ನನ್ಗೆ ಅಷ್ಟು ಗೊತ್ತಾಗ್ತಾ ಇಲ್ಲ. ಆಮೇಲೆ ಮತ್ತೊಂದ್ಸಲ ಹಾಡಿ ಮೇಡಮ್. ಯಾವ್ದು ನೆನಪಾಗ್ತಿಲ್ಲ ನನಗೆ. ಇಷ್ಟ ಒಂದ್ ಸ್ವಲ್ಪ ಹೇಳ್ತೇನೆ ಮೇಡಮ್. ರಾಮ 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 ನಿನ್ನಷ್ಟು ಬೇಕೆ ನಿನ್ನಷ್ಟು ಇಲ್ಲ ಮೇಡಮ್, ಬರ್ತಾ ಇದೆ ಕರೆಕ್ಟ್. ಮತ್ತೊಮ್ಮೆ ಹೇಳ್ತೇನೆ ಚೆನ್ನಾಗಿ. ನಾನು ಪ್ರಯತ್ನ ಪಡಿ ಮೇಡಮ್, ಪ್ರಯತ್ನ ಪಡಿ. ಬುಕ್ಕು ತೊಳಗಿಟ್ಟು ಬಂದೆ. ಇಲ್ಲ ಮೇಡಮ್, ಹಂಗೆ ಒಂದ್ ಇದನ್ನ ಹೇಳ್ತೇನೆ ನೋಡಿ ಮೇಡಮ್. ಯೋಚನೆ ಮಾಡ್ಬೇಡಿ, ಹಾಡಿ. ಇನ್ನೆಷ್ಟು ಬೇಕೆನ್ನ ಹೃದಯಕ್ಕೆ ರಾಮ, ಇನ್ನೆಷ್ಟು ಬೇಕೆಂದ ಹೃದಯಕ್ಕೆ ರಾಮ,
ರಾಮ 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 ಎಲ್ಲಾರು ಹಾಡಿದ್ರೆ ಹೇಗೆ ರಾಮ ಬರ್ತದಲ್ವಾ? ರಾಮ ಅದಕ್ಕೆ ನೀವು ಹಾಡಿ ರಾಮ ಮೇಡಮ್. ರಾಮ ನಮ್ ಭಾಷೆ ರಾಮ ಹೇಳೋದು ರಾಮ ವೇದಾವತಿ ಮೇಡಮ್, ಹಲೋ ಹಲೋ ಮೇಡಮ್, ವೇದಾವತಿ ಮೇಡಮ್ ಅವ್ರ ಅದಾರಲ್ರಿ ಹುಬ್ಳಿ ಒಳಗ ಪಿರಾಮಿಡ್ ಒಳಗ ನಮಗ್ ಬೇಕಾಗಿದ್ರಿ. ಅವ್ರ ನಮಗ್ ಇದ್ರೊಳಗ ಹೇಳಿ ಲಕ್ಷ್ಮಿ ಹಾ ಅಮ್ಮೆ ಹೇಳಿ ಮಾತಾಡಿ. ಹಾ ಹೇಳಮ್ಮ. ಅದ ಫಸ್ಟ್ ಓಪನ್ ಮಾಡಿದ್ವಿ, ಒಮ್ಮೆ ಮಾಡಿಲ್ಲ, ಗೊತ್ತಾಗಿಲ್ಲ ನಂಗೆ ಮಾತಾಡಕ. ಮತ್ತೆ ಮಾತಾಡ್ತೇನೆ. ನಾವ್ ಹುಬ್ಳಿ ಹತ್ರದವ್ರಿ ನಾವು. ಮತ್ತೆ ನಾವೆಲ್ಲ ಇವರೇ ಮೇಡಮ್ ಭಾರತಿ ಮೇಡಮ್, ಹಾ ಮೇಡಮ್. ನಾನೇ ಇವ್ರನ್ನ ಗ್ರೂಪ್ ಸೇರ್ಸಿದ್ದು. ಓಕೆ, ವೆರಿ ಗುಡ್ ಮೇಡಮ್, ವೆರಿ ಗುಡ್. ಲಕ್ಷ್ಮಿ ಕೊಲ್ಲಾಪುರ್. ಹೌದು ಮೇಡಮ್. ಮಹಾಲಕ್ಷ್ಮಿ ಕೊಲ್ಲಾಪುರದವರೇ ಪ್ರತ್ಯಕ್ಷ ಆಗ್ಬಿಟ್ಟಿದ್ದಾರೆ ಮೇಡಮ್. ಕೊಲ್ಲಾಪುರದ ಮಹಾಲಕ್ಷ್ಮಿ ಪ್ರತ್ಯಕ್ಷರಾಗಿ ಬಿಟ್ಟಿದ್ದಾರೆ. ಕಲ್ಗಟ್ಟಿ ಅವರು ಇವರು. ಪಕ್ಕದಲ್ಲೇ ಕಲ್ಗಟ್ಟಿ ಹತ್ರದವ್ರಿ ನಾವು. ಕಲ್ಗಟ್ಟಿ ಹುಬ್ಳಿ ಸನೆ ಆಗ್ತದೆ. ಲಕ್ಷ್ಮಿ ಬರ ಶನಿವಾರ ಭಾನುವಾರ ಮಿಸ್ ಮಾಡ್ಬೇಡಿ. ಹಾ ಮೇಡಮ್ ಬರ್ತೇವಮ್ಮ. ಅದ ಶನಿವಾರನ ಬೆಳಗ್ಗೆನ ಬರ್ಬೇಕೇನ್ರಿ? ಶನಿವಾರ 5 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಬೆಳಿಗ್ಗೆ. ಅಷ್ಟೊತ್ತಿಗೆ ನೀವು ಬೆಳಗ್ಗೆ ಅಕಸ್ಮಾತ್ ಲೇಟ್ ಆಗಿ ಬಂದ್ರೆ ಮಾರನೇ ದಿವಸನೇ ಜಾಯಿನ್ ಆಗ್ಬಹುದು. ನೀವು ಶನಿವಾರ ಎಷ್ಟೊತ್ತಾಗುತ್ತೆ ಅಷ್ಟೊತ್ತಿಗೆ ಬನ್ನಿ, ಅಲ್ಲೇ ಉಳ್ಕೊಳ್ಳಿ. ಉಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಇದೆ. ಉಳ್ಕೊಂಡು ಭಾನುವಾರ ಬೆಳಿಗ್ಗೆ 5 ಗಂಟೆ ಧ್ಯಾನ ಮುಗಿಸ್ಕೊಂಡು ಹೋಗ್ಬೋದು ಮಧ್ಯಾಹ್ನ. ಥ್ಯಾಂಕ್ಸ್ ಅಮ್ಮ. ಈಗ ನಮ್ಮ ಲಕ್ಷ್ಮೀ ದೇವಿ ಮೇಡಮ್ ಅವ್ರು ಆಡ್ತಿದ್ದಾರೆ. ಆದ್ರೆ ವಿಡಿಯೋ ಮೇಡಮ್. ಮೇಡಮ್ ಹಾಡು ನಮ್ದು ಹಾಡು ಡಿಫ್ರೆಂಟ್ ಹಾಡಾಗಿದೆ ಮೇಡಮ್ದು. ನೀವೆಲ್ಲ ಇಷ್ಟೊತ್ತೆಲ್ಲ ಅಂದ್ರೆ ದೇವ್ರ ಹಾಡು ಆಡಿದ್ದೀರಾ. ನಾವೀಗ ದೇವ್ರ ಹಾಡು ಆಡಕ್ಕಾಗಲ್ಲ. ಬೇರೆ ಹಾಡು ಆಡಲ್ಲ, ಬೇರೆ ಹಾಡು ಆಡಲ್ಲ, ದೇವ್ರ ಹಾಡಲ್ಲ. ಒಂದು ಜನಪದ ಗೀತೆ ಹಾಡಿ ಮೇಡಮ್. ಜನಪದ ಗೀತೆ ಹೂವಿಲ್ಲ ಆಲಕ್ಕೆ ಪಿಕ್ಚರ್ದ ಹೇಳಿ ಮೇಡಮ್. ಎಲ್ಲ ದೇವ್ರ ಹಾಡು ಅಂತ ಏನು ಇಲ್ಲ, ಪಿಕ್ಚರ್ದ ಹೇಳಿ, ಡಿಫ್ರೆಂಟ್ ಆಗಿರ್ಲಿ. ಬೇರೆ ಇಲ್ಲ. ಇನ್ನೊಂದ್ ಹೇಳ್ತೀನಿ ನೋಡಿ, ಇದು ಬೇರೆ ತಿಳ್ಕೊಬೇಡಿ, ಸುಮ್ಮನೆ ಅಂತೀನಿ. ನಮ್ದು ಹಾಡೇಕದು. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕಟ್ಟಿಯ ಅಂಚು, ಅರಿವೆನಿ ಸಂಚು. ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕಟ್ಟಿಯ ಅಂಚು, ಬಲಿಗೆ ಬಿದ್ದಾಗ ನೀ ಅರಿವೆ ಈ ಸಂಚ. ಜೋಕೆ ವಾಯ್ಸ್ ಈ ಹಾಡಿಗೆ ಆ ವಾಯ್ಸ್ ಸೂಪರ್ ಆಗಿ ಸೂಟ್ ಆಯ್ತು ನೋಡಿ. ವಾಪಸ್ ಬಂದ್ರು ನಮ್ ವೇದಿಕೆಯ ಮೂಲಕ, ಎಲ್ಲರೂ ವಾಪಸ್ ಬಂದ್ರು. ಓಕೆ ಮೇಡಮ್, ಇಲ್ಲಿ ನೋಡ್ರಿ, ಇಲ್ಲಿ ಏನೋ ನನ್ ಹಂತೆಕಲ್ ಕಲಾ ಅಂತ ತೋರ್ಸ್ಲಿಕತ್ತೀನಿ. ಇವು ಹಿಟ್ಟಿಲಿಂದ ಮಾಡಿ ಕಲರ್ ಕೊಡ್ಲಿಕತ್ತಿದೀನಿ. ರುಕ್ವಾತ್ ಅಂತ ಹೇಳಿ ನೋಡ್ದೆ ಮೇಡಮ್, ನೋಡ್ದೆ. ಅದು ಪೂರ್ಣ ಸೆಟ್ ಹೇಳಿ ಮೇಡಮ್. ಒಂದೇ ಒಂದ್ ನಿಮಿಷ ಮೇಡಮ್. ಸರ್, ಕಾರ್ಯಕ್ರಮನ ಸಂಪನ್ನ ಮಾಡೋಣ. ಅಂದ್ರೆ ರೆಕಾರ್ಡೆಡ್ ಆಫ್ ಮಾಡಿ, ಆಮೇಲೆ ನಾವು ಹುಬ್ಬಳ್ಳಿ ಬಗ್ಗೆ ಮಾತಾಡೋಣ ಸರ್. ಒಂದ್ 5 ನಿಮಿಷ ಮಾಸ್ಟರ್ಸ್. ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಯಾಕೆಂದ್ರೆ ಇವತ್ತು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮುಟ್ಟಿ ಬಂದಿದೆ ಮಾಸ್ಟರ್. ज्या हिशोबाने आपण केले ना, तुम्ही त्यांच्याशी बोललेला पण की आजच प्रिंटिंगला घेतो गुरुवारीच. ಹಾ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇವತ್ತಿನ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಮಾಸ್ಟರ್ಸ್. ಥ್ಯಾಂಕ್ ಯು. ನಿಮ್ಮೆಲ್ಲರ ಪ್ರೋತ್ಸಾಹ ಹೀಗೆ ಇರಲಿ. ಪ್ರತಿಯೊಂದು
ಕ್ಲಾಸ್ಗೂ ಇದೇ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊಳ್ತಾ ಈ ಕಾರ್ಯಕ್ರಮನ ಸಂಪನ್ನ ಮಾಡೋಣ ಮಾಸ್ಟರ್ಸ್. ಥ್ಯಾಂಕ್ ಯು.